ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮೀಣ ಪ್ರದೇಶಗಳೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಂಡಿರ್ತಕ್ಕಂಥ ಹೆಮ್ಮೆಯ ಜಿಲ್ಲೆ ಅಂದ್ರೆ ಕೋಲಾರ. ಕೋಲಾರವನ್ನ ಸಿಟಿ ಆಫ್ ಗೋಲ್ಡ್ ಅಂತ ಕರೀತಾರೆ. ಕೋಲಾರ್ ಆಸ್ ನೋನ್ ಆಸ್ ಸಿಟಿ ಆಫ್ ಗೋಲ್ಡ್. ಇವನು ಹೈಯೆಸ್ಟ್ ಟಮಾಟಿ ಉತ್ಪಾದನೆ ಮಾಡುವಂತ ಜಿಲ್ಲೆ ಕೋಲಾರ. ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಗರಿಷ್ಠ ಪ್ರಮಾಣದಲ್ಲಿ ಹೆಡಿಗಟ್ಲೆ ಪುಟ್ಟಿಗಟ್ಲೆ ಟಮಾಟಿಯನ್ನ, ಟೊಮೆಟೊ ಅಂತ ಕರಿತಾರಲ್ಲ, ಆ ಟೊಮೆಟೊ ಅಥವಾ ಟಮಾಟಿ ಅಂತ ಕರಿತೀವಿ ನಾವು. ಈ ಟಮಾಟಿ ಉತ್ಪಾದನೆ ಮಾಡುವಂತ ಜಿಲ್ಲೆ ಯಾವಂದ್ರೆ ಕೋಲಾರ. ಕರ್ನಾಟಕ ರಾಜ್ಯದ ಉತ್ತರ ತುದಿ ಯಾವುದು ಅಂತಂದ್ರೆ ಬೀದರ ಜಿಲ್ಲೆ ಔರ ತಾಲೂಕಿನ ಮೂಕೇಡ. ಮಾಡಮ್ಮಿ ಹೋಗಮ್ಮಿ ಉತ್ತರದಲ್ಲಿ ಬೀದರ್ ಜಿಲ್ಲೆ ಔರ ತಾಲೂಕಿನ ಮೂಕೇಡ ಆದರೆ ದಕ್ಷಿಣದಲ್ಲಿ ಚಾಮರಾಜನಗರದ ಗೊಂಡು ಚಿತ್ರ ಯಾಕದು ಚಾಮರಾಜನಗರದ ಗುಂಡ್ಲುಪೇಟೆಯ ಮೊಯಾರ. ಉತ್ತರದಲ್ಲಿ ಬೀದರ ಜಿಲ್ಲೆ ಔರ ತಾಲೂಕಿನ ಮೂಕೇಡ ಆದರೆ ದಕ್ಷಿಣದಲ್ಲಿ ಚಾಮರಾಜನಗರದ ಮೊಯಾರ, ಪಶ್ಚಿಮದಲ್ಲಿ ಉತ್ತರ ಕನ್ನಡದ ಕಾರವಾರ ಆದರೆ ಪೂರ್ವದಲ್ಲಿ ಕೋಲಾರ ಜಿಲ್ಲೆಯ ಮುಳಬಾಗಿಲು. ಚೂಕ್ ಅಂದ್ರೆ ಸುಮ್ಮಿರ್ತಾರೆ. ಕರ್ನಾಟಕ ರಾಜ್ಯದ ಉತ್ತರ ತುದಿ ಯಾವ್ದಂದ್ರೆ ಬೀದರ್ ಜಿಲ್ಲೆ ಔರ ತಾಲೂಕಿನ ಮುಖೇಡ, ದಕ್ಷಿಣದಲ್ಲಿ ಚಾಮರಾಜನಗರದ ಗುಂಡ್ಲುಪೇಟೆಯ ಮೊಯಾರ, ಪಶ್ಚಿಮದಲ್ಲಿ ಉತ್ತರ ಕನ್ನಡದ ಕಾರವಾರ, ಅದರ ಪೂರ್ವದಲ್ಲಿ ಕೋಲಾರ ಜಿಲ್ಲೆಯ ಮುಳಬಾಗಿಲು. ನಮ್ಮ ಕರ್ನಾಟಕ ರಾಜ್ಯ ನೋಡಲು ಗೋಡಂಬಿ ಆಕಾರದಲ್ಲಿದ್ದು ಉತ್ತರದಿಂದ ದಕ್ಷಿಣಕ್ಕಿರುವಂತ ದೂರ ಎಷ್ಟಿದೆ ಅಂದ್ರೆ 750 ಕಿಲೋಮೀಟರ್. ಪಶ್ಚಿಮದಿಂದ ಪೂರ್ವಕ್ಕಿರುವ ದೂರ ಎಷ್ಟಂದ್ರೆ 400 ಕಿಲೋಮೀಟರ್. ಉತ್ತರದಿಂದ ದಕ್ಷಿಣಕ್ಕೆ 700 ಆದ್ರೆ ಪಶ್ಚಿಮದಿಂದ ಪೂರ್ವಕ್ಕೆ 400 ಕಿಲೋಮೀಟರ್. ಇಂಥ ನಮ್ಮ ಕರ್ನಾಟಕದ ಪೂರ್ವ ಕ್ವಶನ್ ಆಗಿದೆ ನೋಡಿ. ಕರ್ನಾಟಕ ರಾಜ್ಯದ ಯಾವ ಜಿಲ್ಲೆಯಲ್ಲಿ ಮೊದಲ ಬಾರಿಗೆ ಸೂರ್ಯೋದಯವಾಗುತ್ತದೆ ಅಂತ ಕೇಳೋಣ. ವೆಂಕಟೇಶ, ಕರ್ನಾಟಕ ರಾಜ್ಯದ ಯಾವ ಜಿಲ್ಲೆಯಲ್ಲಿ ಮೊದಲ ಬಾರಿಗೆ ಸೂರ್ಯೋದಯವಾಗುತ್ತದೆ ಅಂದ್ರೆ ಕೋಲಾರ ಜಿಲ್ಲೆ. ಭಾರತ ದೇಶದಲ್ಲಿ ಮೊದಲ ಜಿಲ್ಲೆ ಇಟಾನಗರ್ ನೋಡಿ. ಇಟಾನಗರ್ ಎಲ್ಲಿ? ಅರುಣಾಚಲ ಪ್ರದೇಶದಲ್ಲಿ ಕಂಡು ಬರುವಂತ ಇಟಾನಗರ್. ಭಾರತ ದೇಶದಲ್ಲಿ ಮೊದಲ ಬಾರಿಗೆ ಸೂರ್ಯೋದಯವಾಗುವಂತ ನಗರ ಯಾವಂದ್ರ ಇಟಾನಗರ್. ಕರ್ನಾಟಕ ರಾಜ್ಯದಲ್ಲಿ ಮೊದಲ ಬಾರಿಗೆ ಸೂರ್ಯೋದಯವಾಗುವಂತ ನಗರ ಯಾವಂದ್ರ ಕೋಲಾರ ಜಿಲ್ಲೆಯ ಮುಳಬಾಗಿಲು. ಕರ್ನಾಟಕದ ಉತ್ತರ ತುದಿ ಯಾವ್ದಂದ್ರೆ ಬೀದರ್ ಜಿಲ್ಲೆಯ ಔರ ತಾಲೂಕಿನ ಮೂಕೇಡ. ದಕ್ಷಿಣ ತುದಿ ಯಾವ್ದಂದ್ರೆ ಚಾಮರಾಜನಗರದ ಗುಂಡ್ಲುಪೇಟೆಯ ಮೊಯಾರ. ಪಶ್ಚಿಮದ ತುದಿ ಉತ್ತರ ಕನ್ನಡದ ಕಾರವಾರ. ಪೂರ್ವದ ತುದಿ ಕೋಲಾರ ಜಿಲ್ಲೆಯ ಮುಳಬಾಗಿಲು. ಉತ್ತರದಲ್ಲಿ ಬೀದರ್ ಜಿಲ್ಲೆ ಔರ ತಾಲೂಕಿನ ಮುಖೇಡ, ದಕ್ಷಿಣದಲ್ಲಿ ಚಾಮರಾಜನಗರದ ಗುಂಡ್ಲುಪೇಟೆಯ ಮೊಯಾರ, ಪಶ್ಚಿಮದಲ್ಲಿ ಉತ್ತರ ಕನ್ನಡದ ಕಾರವಾರ, ಪೂರ್ವದಲ್ಲಿ ಕೋಲಾರ ಜಿಲ್ಲೆಯ ಮುಳಬಾಗಿಲು. ನೆನ್ಪಿಡಿ. ಭಾರತ ದೇಶದಲ್ಲಿ ಮೊದಲ ಬಾರಿಗೆ ಸೂರ್ಯೋದಯವಾಗುವಂತಹ ಜಿಲ್ಲೆ ಅಂದ್ರೆ ಇಟಾನಗರ. ಕರ್ನಾಟಕ ರಾಜ್ಯದಲ್ಲಿ ಮೊದಲ ಬಾರಿಗೆ ಅಂದ್ರೆ ಮುಳಬಾಗಿಲು. ಕೋಲಾರ ಜಿಲ್ಲೆಯ ವಿಶೇಷ ಏನು ಅಂತಂದ್ರೆ ಕೋಲಾರ ಜಿಲ್ಲೆಯನ್ನ ಚಿನ್ನದ ನಾಡು ಅಂತ ಕರೀತಾರೆ. ಚಿನ್ನದ ನಾಡು. ಕೋಲಾರ ಜಿಲ್ಲೆಯನ್ನ ಸಿಟಿ ಆಫ್ ಗೋಲ್ಡ್ ಅಂತ ಕರೀತಾರೆ. ಸಿಟಿ ಆಫ್ ಗೋಲ್ಡ್. ಯಾಕೆಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ಚಿನ್ನ ಆವಿಷ್ಕಾರ ಆಗಿದ್ದೆ ಇಲ್ಲೇ 1882ರಲ್ಲಿ ಜಾನ್ ಟೇಲರ್ ಅನ್ನುವಂತ ವ್ಯಕ್ತಿ. 1882ರಲ್ಲಿ ಜಾನ್ ಟೇಲರ್ ಅನ್ನುವಂತ ವ್ಯಕ್ತಿ ಕರ್ನಾಟಕ ರಾಜ್ಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ಚಿನ್ನದ ಗಣಿಗಾರಿಕೆಯನ್ನ ಆವಿಷ್ಕಾರ ಮಾಡ್ತಾನೆ. ಆ ಚಿನ್ನದ ಗಣಿಗಾರಿಕೆಯನ್ನು ಆವಿಷ್ಕಾರ ಮಾಡಿರ್ತಕ್ಕಂಥ ಜಾನ್ ಟೇಲರ್ ಏನಂತಾನಂದ್ರೆ ನಾವು ಯಾಕಂದ್ರೆ ಆ ಸಮಯದಲ್ಲಿ ಮೈಸೂರನ್ನ ಕಮಿಷನರ್ಗಳ ಆಳ್ವಿಕೆ ಒಳಪಟ್ಟಿರ್ತದೆ. 1831ರಿಂದ 1881ರವರೆಗೆ 50 ವರ್ಷಗಳ ಕಾಲ ಮೈಸೂರನ್ನ ಕಮಿಷನರ್ಗಳ ಆಳ್ವಿಕೆ ಮಾಡಿರ್ತಾರೆ. ಅಂತ ಸಮಯದಲ್ಲಿ ಅವನು ವಿಚಾರ ಮಾಡ್ತಾನೆ, ಹೆಂಗ್ ಮಾಡೋದು ಇದು ಅಂತ. ಅಪಾರ ಪ್ರಮಾಣದಲ್ಲಿ ಚಿನ್ನ ಸಿಕ್ಕಿದೆ, ಅಪಾರ ಪ್ರಮಾಣದಲ್ಲಿ ಅವನ್ ಗೊತ್ತಿಲ್ಲ, ದಡ್ಡವ ಜಾನ್ ಟೇಲರ್. ಯಾಕೆಂದ್ರೆ 2000 ವರ್ಷಗಳ ಹಿಂದೆ
ಈ ಸಿಂಧೂ ನಾಗರಿಕತೆ ಕರ್ನಾಟಕ ರಾಜ್ಯದ ಕೋಲಾರದಿಂದ ಚಿನ್ನ ರಫ್ತಾಗ್ತಿತ್ತು ಅಂತ ನೆನಪಿರ್ಲಿ. ನಮ್ಮ ಸನಾತನ ಸಂಸ್ಕೃತಿಯ ಮೂಲ ನಾಗರಿಕತೆಯಾಗಿರುವಂತ ಸಿಂಧೂ ನಾಗರಿಕತೆಗೆ ಈ ಒಂದು ಚಿನ್ನ ಎಲ್ಲಿಂದ ರಫ್ತಾಗ್ತಿತ್ತು ಅಂದ್ರೆ ಕೋಲಾರದಿಂದ ಚಿನ್ನ, ರಾಜಸ್ಥಾನದಿಂದ ಮಾರ್ಬಲ್ಗಳು ಮತ್ತು ಕಾಗೆ ಬಂಗಾರ ರಫ್ತಾಗ್ತಿತ್ತು. ಅಂತ ಚಿನ್ನದ ಗಣಿಗಾರಿಕೆಯನ್ನು ಆವಿಷ್ಕಾರ ಮಾಡುವಲ್ಲಿ ಯಶಸ್ವಿಯಾಗಿರುವಂತ ವ್ಯಕ್ತಿ ಯಾರಂದ್ರೆ ಜಾನ್ ಟೇಲರ್. ಯಾವ ವರ್ಷ ಅಂದ್ರೆ 1882ರಲ್ಲಿ ಜಾನ್ ಟೇಲರ್ ಅನ್ನುವಂತ ವ್ಯಕ್ತಿ ಆವಿಷ್ಕಾರ ಮಾಡ್ತಾನೆ. 1885ರಲ್ಲಿ ಕೆ ಶೇಷಾದ್ರಿ ಅಯ್ಯರ್, ನೆನ್ಪಿಡಿ, ಕೆ ಶೇಷಾದ್ರಿ ಅಯ್ಯರ್. ಈ ಕೆ ಶೇಷಾದ್ರಿ ಅಯ್ಯರ್ ಅವರ ಕಾಲದಲ್ಲಿ ಈ ಒಂದು ಚಿನ್ನದ ಗಣಿಗಾರಿಕೆ ಆರಂಭವಾಯಿತು. ಅದಕ್ಕೆ ಕೋಲಾರದ ಚಿನ್ನದ ಗಣಿಗಾರಿಕೆಯನ್ನ KGF ಅಂತ ಕರೀತಾರೆ. KGF ಅಂದ್ರೆ ಏನು? ಕೋಲಾರ್ ಗೋಲ್ಡ್ ಫೀಲ್ಡ್ ಅಂತ ಕರೀತಾರೆ. ಕೋಲಾರ್ ಗೋಲ್ಡ್ ಫೀಲ್ಡ್ ಫೀಲ್ಡ್ಸ್ ಅಂತ ಕರೀತಾರೆ. ಕೋಲಾರ್ ಗೋಲ್ಡ್ ಫೀಲ್ಡ್ಸ್. KGF ಇದ ಅರ್ಥ ಏನು ಅಂತಂದ್ರೆ ಕೋಲಾರ್ ಗೋಲ್ಡ್ ಫೀಲ್ಡ್ಸ್ ಅಂತ ಕರೀತಾರೆ. KGF 1885ರಲ್ಲಿ ಕೆ ಶೇಷಾದ್ರಿಯರವರು ಈ ಒಂದು KGF ನಲ್ಲಿ ಮೊದಲ ಬಾರಿಗೆ ಚಿನ್ನದ ಗಣಿಗಾರಿಕೆಯನ್ನು ಆರಂಭ ಮಾಡಿದ ಕೀರ್ತಿ ಯಾರಿಗೆ ಸಲ್ತಂದ್ರ ಕೆ ಶೇಷಾದ್ರಿಯರ್. ಹಾಗಾದ್ರೆ ಈ ಒಂದು ಕೋಲಾರದ ಚಿನ್ನದ ಗಣಿಗಾರಿಕೆಯಲ್ಲಿ ಚಿನ್ನ ಇಲ್ಲಿ ಪ್ರಧಾನವಾಗಿರುವಂತ 4 ಗಣಿಗಳದಾವೆ. ಒಂದು ಚಾಂಪಿಯನ್ ಗಣಿ, ಉರಿಗಾಮ್ ಗಣಿ, ನಂದಿ ದುರ್ಗ ಗಣಿ, ಮೈಸೂರು ಗಣಿ. ನೋಡಿ, ಇಲ್ಲಿ ಪ್ರಧಾನವಾಗಿರುವಂತ ಗಣಿಗಳ ಸಂಖ್ಯೆ ಎಷ್ಟಂದ್ರೆ 4 ರಿಫ್ಗಳಂತ ಕರೀತಾರೆ. ಚಾಂಪಿಯನ್ ರಿಫ್, ಉರಿಗಾಮ್ ರಿಫ್, ನಂದಿದುರ್ಗ ರಿಫ್, ಮೈಸೂರು ರಿಫ್. ಹಾಗಾದ್ರೆ ಇವುಗಳಲ್ಲಿ ಅತ್ಯಂತ ಆಳವಾಗಿರುವಂತ ಚಿನ್ನದ ಗಣಿ ಅಂದ್ರೆ ಚಾಂಪಿಯನ್ ಗಣಿ. 3217 ಮೀಟರ್ ಆಳವಾಗಿದೆ. 3217 ಮೀಟರ್ ಆಳವಾಗಿದ್ದು ಚಾಂಪಿಯನ್ ಗಣಿ ಇಡೀ ಏಷ್ಯಾ ಖಂಡದಲ್ಲಿಯೇ ಅತ್ಯಂತ ಆಳವಾಗಿರುವಂತ ಚಿನ್ನದ ಗಣಿ. ಏಷ್ಯಾ ಖಂಡದಲ್ಲಿ ಅತ್ಯಂತ ಆಳವಾಗಿರುವಂತ ಚಿನ್ನದ ಗಣಿ ಅಂದ್ರೆ ಚಾಂಪಿಯನ್ ಗಣಿ. ಭೂಮಿಯ ಮೇಲಿನ ಅತ್ಯಂತ ಆಳವಾಗಿರುವಂತ ಚಿನ್ನದ ಗಣಿ ಅಂದ್ರೆ ಆಫ್ರಿಕಾ ಖಂಡದ ಟೌಟೋನ್. ಆಫ್ರಿಕಾ ಖಂಡದ ಟೌಟೋನ್ ಭೂಮಿಯ ಮೇಲಿನ ಅತ್ಯಂತ ಆಳವಾಗಿರುವಂತ ಚಿನ್ನದ ಗಣಿ. 3.9 ಕಿಲೋಮೀಟರ್ ಆಳವಾಗಿದೆ ಅದು. ಭೂಮಿಯ ಮೇಲೆ ಅತ್ಯಂತ ಆಳವಾಗಿರುವಂತ ವಜ್ರದ ಗಣಿ ಅಂದ್ರೆ ಕಿಂಬರ್ಲಿನ್. ಅದು ಕೂಡ ಆಫ್ರಿಕಂಡದಲ್ಲಿ ಕಂಡು ಬರ್ತದೆ. ಆಫ್ರಿಕಂಡದಲ್ಲಿ ಕಿಂಬರ್ಲಿನ್ ಅನ್ನುವಂಥದ್ದು. ಹಾಗಾದ್ರೆ ಮಾನವನಿಂದ ನಿರ್ಮಾಣಗೊಂಡಂತ ಅತ್ಯಂತ ಆಳವಾಗಿರುವಂತ ಗಣಿ, ಮಾನವನಿಂದ ನಿರ್ಮಾಣಗೊಂಡಿರ್ತಕ್ಕಂಥ ಅತ್ಯಂತ ಆಳವಾದ ಗಣಿ ಅಂದ್ರೆ ರಷ್ಯಾ ದೇಶದ ಅಕೋಲ್ 1262 ಮೀಟರ್ ಆಳವಾಗಿದೆ. 1989ರಲ್ಲಿ 12262 ಮೀಟರ್ ಆಳವಾಗಿದ್ದು ರಷ್ಯಾ ದೇಶದ ಅಕೋಲಾ ಅನ್ನುವಂತ ಪ್ರಸ್ಥಭೂಮಿಯಲ್ಲಿರುವಂತ ಮಾನವ ನಿರ್ಮಿತ ಅತ್ಯಂತ ಆಳವಾಗಿರುವಂತ ಗಣಿ ಇದು ಅಲ್ಲ. ನೆನ್ಪಿಡಿ, ವೆರಿ ಇಂಪಾರ್ಟೆಂಟ್ ಅಲ್ಲ ಇವು. 12262 ಮೀಟರ್ ಆಳವಾಗಿದ್ದು 1989ರಲ್ಲಿ ಇದು ಭೂಮಿಯನ್ನ ಅಧ್ಯಯನ ಮಾಡುವಂತ ಉದ್ದೇಶಕ್ಕಾಗಿ ಈ ತರ ಭೂಮಿಯನ್ನ ಕೊರೆಯಲಾಯಿತು. ಭೂಮಿಯ ಮೇಲಿನ ಅತ್ಯಂತ ಆಳವಾಗಿರುವಂತ ಚಿನ್ನದ ಗಣಿ ಅಂದ್ರೆ ಆಫ್ರಿಕಾ ಖಂಡದ ಟೌಟೋನ್. ಏಷ್ಯಾ ಖಂಡದ ಅತ್ಯಂತ ಆಳವಾಗಿರುವಂತ ಚಿನ್ನದ ಗಣಿ ಅಂದ್ರ ಕೋಲಾರ ಜಿಲ್ಲೆಯಲ್ಲಿ ಕಂಡು ಬರುವಂತ ಚಾಂಪಿಯನ್ ಗಣಿ. ಇದರ ಆಳ ಎಷ್ಟಿದೆ ಅಂದ್ರೆ 3217 ಮೀಟರ್ ಆಳವಾಗಿದೆ. ಚಾಂಪಿಯನ್ ಗಣಿ, ಉರಿಗಾಮ್ ಗಣಿ, ನಂದಿದುರ್ಗ ಗಣಿ, ಮೈಸೂರು ಗಣಿ. ಹಾಗಾದ್ರೆ ಒಂದು ನೋವಿನ ಸಂಗತಿ ಏನಂದ್ರೆ ಇಂಥ ಚಿನ್ನದ ಗಣಿಗಾರಿಕೆಯನ್ನ 2001ರಲ್ಲಿ ಸ್ಥಗಿತಗೊಳಿಸಲಾಯಿತು. 2001ರಲ್ಲಿ ಚಿನ್ನದ ಗಣಿಗಾರಿಕೆ ಸ್ಥಗಿತಗೊಳಿಸಿದ್ರು. ಚಿನ್ನದ ಗಣಿಗಾರಿಕೆ ಸ್ಥಗಿತಗೊಂಡ್ರು ಕೂಡ ನಾವೇನು ಕಮ್ಮಿಲ್ಲ. ಇಡೀ ಭಾರತ ದೇಶದಲ್ಲಿ ಕರ್ನಾಟಕ ರಾಜ್ಯ 99% ಚಿನ್ನ ಉತ್ಪಾದನೆ ಮಾಡ್ತದೆ. ಹೇಳಬಾರ್ದು, ಆಕ್ಚುಲಿ ಇದು 99% ಇಡೀ ದೇಶದಲ್ಲಿ ಕರ್ನಾಟಕ ರಾಜ್ಯ. 2ನೇ ಸ್ಥಾನದಲ್ಲಿ ಆಂಧ್ರ ಪ್ರದೇಶ ಇದೆ, 0.75% ಚಿಲ್ಡ್ರ. ಜಾರ್ಖಂಡ್ 0.25%. ಮೊನ್ನೆ RSI PSI ಕೇಳಿದ ಪ್ರಶ್ನೆ ಇದು. ಅತಿ ಹೆಚ್ಚು ಚಿನ್ನ ಉತ್ಪಾದನೆ ಮಾಡುವ 2ನೇ ರಾಜ್ಯ ಅಂದ್ರೆ ಆಂಧ್ರ ಪ್ರದೇಶ್, 3ನೇ ರಾಜ್ಯ ಅಂದ್ರೆ ಜಾರ್ಖಂಡ್. ಇನ್ನು ಕರ್ನಾಟಕ ಎಷ್ಟಿದೆ ಅಂದ್ರೆ 99%. ಸಣ್ಣ ಮಕ್ಕಳ ಆಟ ಏನು.
ಇಡೀ ದೇಶದಲ್ಲಿ ಹೈಯೆಸ್ಟ್ 99%. ಮತ್ ಸರ್ ಕೋಲಾರದಲ್ಲಿ ಚಿನ್ನ ಗಣಿಗಾರಿಕೆ ಖಾಲಿ ಆಗಿದೆ ಅಂತ ಹೇಳಿವಿ, ಮತ್ ಉಳಿದ ಕಡೆ ಇಲ್ಲ. ರಾಯಚೂರಿನ ಹಟ್ಟಿಯಲ್ಲಿ ಚಿನ್ನ ಇದೆ, ರಾಯಚೂರಿನ ಹಟ್ಟಿಯಲ್ಲಿ ಚಿನ್ನ, ರಾಯಚೂರಿನ ಹಟ್ಟಿ ಚಿನ್ನದ ಗಣಿಗಾರಿಕೆ. ಆ ರಾಯಚೂರಿನ ಹಟ್ಟಿ ಚಿನ್ನದ ಗಣಿಗಾರಿಕೆಯನ್ನು ಓಕೆಲ್ ಅಂತ ಕರೀತಾರೆ. ಓಕಲ್ ಚಿನ್ನದ ಗಣಿಗಾರಿಕೆ 7 ಕಿಲೋಮೀಟರ್ ಉದ್ದ, 3 ಕಿಲೋಮೀಟರ್ ಅಗಲವಾಗಿದ್ದು ಎವ್ರಿ ಡೇ ಪ್ರತಿದಿನ 5 ಕೆಜಿ ಬಂಗಾರ ಉತ್ಪಾದನೆ ಮಾಡುವಂತ ಶಕ್ತಿ ಇದೆ. ಪ್ರತಿದಿನ ಎವ್ರಿ ಡೇ ರಾಯಚೂರಿನ ಹಟ್ಟಿ ಚಿನ್ನದ ಗಣಿಗಾರಿಕೆಯಲ್ಲಿ ಓಕೇಲಿ ಅನ್ನುವಂತ ಚಿನ್ನದ ಗಣಿಗಾರಿಕೆ ಇದೆ. ಎವ್ರಿ ಡೇ 5 ಕೆಜಿ ಬಂಗಾರ ಉತ್ಪಾದನೆ ಮಾಡ್ತದೆ ಸರ್. ಮತ್ತು ಒಂದು ವೇಳೆ ಅಲ್ಲಿ ಖಾಲಿಯಾದರೆ ಹಾಸನ್ ಜಿಲ್ಲೆಯ ಕೆಂಪನಕೋಟೆ ಇದೆ, ಹಾಸನ್ ಜಿಲ್ಲೆಯ ಕೆಂಪನಕೋಟೆ. ಒಂದು ವೇಳೆ ಅಲ್ಲಿ ಖಾಲಿಯಾದರೆ ಗದಗ ಜಿಲ್ಲೆಯ ಕಪ್ಪತ್ತ ಗುಡ್ಡ ಇದೆ, ಗದಗ ಜಿಲ್ಲೆಯ ಕಪ್ಪತ್ತ ಗುಡ್ಡದಲ್ಲಿ ಚಿನ್ನ ಇದೆ. ಒಂದು ವೇಳೆ ಅಲ್ಲಿ ಖಾಲಿಯಾದರೆ ತುಮಕೂರು ಜಿಲ್ಲೆಯ ಸಿರಾ ತಾಲೂಕಿನ ಅಜ್ಜನಹಳ್ಳಿ, ತುಮಕೂರು ಜಿಲ್ಲೆ ಸಿರಾ ತಾಲೂಕಿನ ಅಜ್ಜನಹಳ್ಳಿ ಅಲ್ಲ ನೋಡಿ. ಕರ್ನಾಟಕ ರಾಜ್ಯದಲ್ಲಿ ಎಲ್ಲಿ ನೋಡಿದ್ರೆ ಚಿನ್ನ, ಹಾಸನ್ ಜಿಲ್ಲೆಯ ಕೆಂಪನಕೋಟೆ, ಗದಗ ಜಿಲ್ಲೆಯ. ಒಂದು ವೇಳೆ ಇಲ್ಲಿ ಖಾಲಿಯಾದರೆ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ, ಧಾರವಾಡದ ಬೆಣಚುಕಲ್ಲುಗಳು, ಧಾರವಾಡದ ಬೆಣಚುಕಲ್ಲುಗಳು. ಎಲ್ಲಿ ನೋಡಿದ್ರೆ ಅಲ್ಲಿ ಚಿನ್ನ. ಎಟ್ಟಂತ ಹೇಳಿನ ಕರ್ನಾಟಕ ರಾಜ್ಯದ ಪ್ರತಿಯೊಂದು ಮೂಲೆಗಳಲ್ಲಿ ಚಿನ್ನ ಇದೆ. ಅದಕ್ಕೆ ಕರ್ನಾಟಕ ರಾಜ್ಯವನ್ನ ಚಿನ್ನದ ನಾಡು ಅಂತ ಕರೀತಾರೆ. ಕನ್ನಡ ನಾಡನ್ನ ಚಿನ್ನದ ನಾಡು ಅಲ್ಲ. ನೋಡಿ, ಕೋಲಾರ ಜಿಲ್ಲೆಯ ಬಗ್ಗೆ ಹೇಳ್ತಾ ಇದ್ದೇನಾ. ಕೋಲಾರದಲ್ಲಿ ಗರಿಷ್ಠ ಪ್ರಮಾಣದಲ್ಲಿ ಚಿನ್ನ ಒಂದ್ ಕಾಲದಲ್ಲಿ ಒನ್ಸ್ ಅಪಾನ್ ಟೈಮ್ ಚಿನ್ನದ ಗಣಿಗಾರಿಕೆ ನೋಡ್ತಾ ಬರ್ತೀವಿ ನಾವು. ನೋಡಿ ಕೋಲಾರ, ಈ ಶ್ರೀನಿವಾಸಪುರ ಅನ್ನುವಂಥದ್ದು ಬಹಳ ಫೇಮಸ್. ಎದಕ್ ಫೇಮಸ್? ಟಮಾಟಿಗೆ ಫೇಮಸ್ ಆಗಿದೆ ಶ್ರೀನಿವಾಸಪುರ. ಗರಿಷ್ಠ ಪ್ರಮಾಣದಲ್ಲಿ ಟಮಾಟಿ ಉತ್ಪಾದನೆ ಮಾಡುವುದರಲ್ಲಿ ಶ್ರೀನಿವಾಸಪುರ, ಮುಳಬಾಗಿಲು, ಬಂಗಾರಪೇಟೆ. ನಿಮ್ಗೆ ಗೊತ್ತಿರಲಿ, ಈ ಬಂಗಾರಪೇಟೆ ತಾಲೂಕಿನ ಹಂಗಾರಕಟ್ಟೆ ಎಂಬ ಸ್ಥಳ, ಬಂಗಾರಪೇಟೆ ತಾಲೂಕಿನ ಹಂಗಾರಕಟ್ಟೆಯಲ್ಲಿ ಕರ್ನಾಟಕದ ಮೊದಲ ಸೌರ ವಿದ್ಯುತ್ ಆರಂಭ ಆಗಿದ್ದಿಲ್ಲೇ. ಕರ್ನಾಟಕದ ಮೊದಲ ಸೌರಶಕ್ತಿ ಆರಂಭಗೊಂಡಿರ್ತಕ್ಕಂಥ ಸ್ಥಳ ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನ ಹಂಗಾರಕಟ್ಟೆ ಎಂಬ ಸ್ಥಳದಲ್ಲಿ ಕರ್ನಾಟಕ ರಾಜ್ಯದ ಮೊಟ್ಟ ಮೊದಲ ಸೋಲಾರ್ ಪಾರ್ಕ್. ಅದಾದ ನಂತರ ಎಲ್ಲ ಬೇರೆ ಬೇರೆ ಕಡೆಗಳಲ್ಲಿ ಸೋಲಾರ್ ಪಾರ್ಕ್ಗಳು ಆರಂಭಗೊಂಡು ಇವತ್ತ ತುಮಕೂರು ಜಿಲ್ಲೆಯ ಪಾವಗಡ ಆಗಿರಬಹುದು, ಕಲಬುರಗಿಯ ಈ ಫಿರೋಜಾಬಾದ್, ಇತ್ತೀಚೆಗೆ ಬಜೆಟ್ ನಲ್ಲಿ ಘೋಷಣೆ ಮಾಡ್ಯಾರ ನೋಡಿ, ಕಲಬುರಗಿಯ ಫಿರೋಜಾಬಾದ್ ಅನ್ನುವಂತ ಸ್ಥಳ ಅಲ್ಲ. ಫಿರೋಜಾಬಾದ್ ಈ ಒಂದು 2021-22ನೇ ಬಜೆಟ್ ನಲ್ಲಿ ಕಲಬುರಗಿ ಜಿಲ್ಲೆಯ ಫಿರೋಜಾಬಾದ್ ಅಲ್ಲಿ ಒಂದು ಸೋಲಾರ್ ಪಾರ್ಕ್ ಅನ್ನು ಆರಂಭ ಮಾಡಲು ಕರ್ನಾಟಕ ರಾಜ್ಯ ಸರ್ಕಾರ ಉದ್ದೇಶಿಸಲಾಗಿದೆ. ಹಾಗಾದ್ರೆ ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನ ಹಂಗಾರಕಟ್ಟೆ ಎಂಬ ಸ್ಥಳದಲ್ಲಿ ಕರ್ನಾಟಕದ ಮೊಟ್ಟ ಮೊದಲ ಈ ಸೋಲಾರ್ ಪಾರ್ಕ್ ಅನ್ನು ಸ್ಥಾಪನೆ ಮಾಡಿದ್ದು ಹೆಮ್ಮೆಯ ಸಂಗತಿ ಅಂತ ಕರೀತೀವಿ. ನೋಡಿ ಹೆಂಗಿದೆ ಚಿನ್ನದ ಗಣಿಗಾರಿಕೆ, ಪ್ರಸಿದ್ಧವಾಗಿರುವಂತ ಚಿನ್ನದ ಗಣಿಗಾರಿಕೆ. ಒಂದ್ಸರಿ ಕ್ವಶನ್ ಕೇಳಿದ್ದಾನೆ, IAS ಕ್ವಶನ್ ಕೇಳಿದ್ದ ನೋಡಿ. ಅಗ್ನಿಶಿಲೆ, ಪದರು ಶಿಲೆ, ರೂಪಾಂತರ ಶಿಲೆ, ಮಿಶ್ರ ಶಿಲೆ. ಯಾವ ಶಿಲೆ? ಅಗ್ನಿಶಿಲೆ, ಪದರು ಶಿಲೆ, ರೂಪಾಂತರ ಶಿಲೆ, ಮಿಶ್ರ ಶಿಲೆ. ಚಿನ್ನ ಈ ಕೆಳಗಿನ ಯಾವ ಶಿಲೆಯಾಗಿದೆ? ಚಿನ್ನ ಎಂಬುದು ಅಗ್ನಿಶಿಲೆಯಾಗಿದೆ, ಪದರು ಶಿಲೆಯಾಗಿದೆ, ರೂಪಾಂತರ ಶಿಲೆಯಾಗಿದೆ, ಮಿಶ್ರ ಶಿಲೆಯಾಗಿದೆ. ನೋಡಿ ಕ್ವಶನ್ ಏನ್ ಕೇಳಿದ ಗೊತ್ತಾ? ಚಿನ್ನ ಮತ್ತು ತಾಮ್ರ ಯಾವ ಶಿಲೆಗೆ ಉದಾಹರಣೆ ಅಂತಂದ್ರೆ ಇದು ಅಗ್ನಿಶಿಲೆಗೆ ಉದಾಹರಣೆ. ನೋಡಿ ಇದಕ್ಕೆ ಮೂಲ ಶಿಲೆ ಅಂತ ಕರಿತೀವಿ. ಚಿನ್ನ ಮತ್ತು ತಾಮ್ರ ಎಂತ ಶಿಲೆಗೆ ಉದಾಹರಣೆ ಅಂತಂದ್ರೆ ಇದು ಮೂಲ ಶಿಲೆ, ಅಗ್ನಿಶಿಲೆಗೆ ಉದಾಹರಣೆ. ಇದು ಕಲ್ಲಿದ್ದಲು ಯಾವ ಶಿಲೆಗೆ ಉದಾಹರಣೆ? ಕಲ್ಲಿದ್ದಲು
ಶವಾಶ್. ಪದರು ಶಿಲೆಗೆ ಉದಾಹರಣೆ ನೋಡಿ. ಪದರು ಶಿಲೆಗಿರುವಂತ ಇನ್ನೊಂದು ಹೆಸರು ಜಲಜ ಶಿಲೆ, ಕಣಶಿಲೆ, ದ್ವಿತೀಯ ಶಿಲೆ, ಮೇಲಿನ ಎಲ್ಲವೂ. ಪದರು ಶಿಲೆಗಿರುವಂತ ಇನ್ನೊಂದು ಹೆಸರೇನು? ಹಿಂಗೆ ಬರ್ತವೆ PS ಎಕ್ಸಾಮ್ ಕ್ವಶನ್. ಇದಕ್ಕೆ ಜಲಜ ಶಿಲೆ ಎಂದು ಕರೆಯುತ್ತಾರೆ, ಕಣಶಿಲೆ ಎಂದು ಕರೆಯುತ್ತಾರೆ. ಸರಿಯಾದಂತ ಉತ್ತರ ಮೇಲಿನ ಎಲ್ಲವೂ ರೈಟ್ ಆನ್ಸರ್ ನೋಡಿ. ಮೇಲಿನ ಎಲ್ಲವೂ ಸರಿಯಾದಂತ ಉತ್ತರ. ಈ ಪದರು ಶಿಲೆಗಿರುವಂತ ಇನ್ನೊಂದು ಹೆಸರು ಜಲಜ ಶಿಲೆ ಅಂದ್ರೂ ಒಂದೇ, ಕಣಶಿಲೆ ಅಂದ್ರೂ ಒಂದೇ, ದ್ವಿತೀಯ ಶಿಲೆ ಅಂದ್ರೂ ಒಂದೇ, ಜೈವಿಕಾಂಶಗಳಿಂದ ನಿರ್ಮಾಣಗೊಂಡ ಶಿಲೆ ಅಂದ್ರೂ ಒಂದೇ, ಜೈವಿಕಾಂಶಗಳ ಶಿಲೆ ಅಂದ್ರೂ ಒಂದೇ, ಅಥವಾ ಸಸ್ಯಜನ್ಯಗಳ ಶಿಲೆ ಅಂದ್ರೂ ಒಂದೇ. ಸಸ್ಯಜನ್ಯಗಳ ಶಿಲೆ ಯಾವ ಶಿಲೆಗೆ? ಪದರು ಶಿಲೆ. ಕಲ್ಲಿದ್ದಲನ್ನ ಜಲಜ ಶಿಲೆ ಅಂತ ಕರಿಬಹುದು, ಕಣಶಿಲೆ ಅಂತ ಕರಿಬಹುದು, ದ್ವಿತೀಯ ಶಿಲೆ ಅಂತ ಕರಿಬಹುದು, ಜೈವಿಕಾಂಶಗಳ ಶಿಲೆ ಅಂತ ಕರಿಬಹುದು, ಸಸ್ಯಜನ್ಯ ಶಿಲೆ ಅಂತ ಕರಿಬಹುದು, ಪದರು ಶಿಲೆ ಅಂತ ಕರಿಬಹುದು. ಭಾರತ ದೇಶದಲ್ಲಿ ಮೊದಲ ಬಾರಿಗೆ ಅಮೃತ ಶಿಲೆಯಲ್ಲಿ ನಿರ್ಮಾಣಗೊಂಡ ಮೊದಲ ಸ್ಮಾರಕ ಯಾವುದು? ಅಮೃತ ಶಿಲೆಯಲ್ಲಿ ನಿರ್ಮಾಣಗೊಂಡಂತ ಮೊದಲ ಸ್ಮಾರಕ. ಭಾರತ ದೇಶದಲ್ಲಿ ಮೊದಲ ಬಾರಿಗೆ ಅಮೃತ ಶಿಲೆಯಲ್ಲಿ ನಿರ್ಮಾಣಗೊಂಡ ಮೊದಲ ಸ್ಮಾರಕ ಯಾವುದು? 1 2 3. ನಿರ್ಮಾಣಗೊಂಡಿರ್ತಕ್ಕಂಥ ಮೊಟ್ಟ ಮೊದಲ ಒಂದು ಸ್ಮಾರಕ ಯಾವ್ದಂದ್ರೆ ಹುಮಾಯೂನನ ಗೋರಿ ಸರಿಯಾಗಿರುವಂತ ಉತ್ತರ. ಬಹಳ ಸಿಂಪಲ್, ಆರಾಮ್ ಹೇಳಬೇಕಲ್ಲ. ಹೈರಾಣಾಗಿ ಕಷ್ಟಪಟ್ಟು ನಾವೇನೋ ತ್ರಾಸ್ ಕೊಡ್ತೀವಿ ಅಂದಂಗ. ಪಾಪ ನಾ ಏನ್ ರಂದಿನೇನು ಅವ್ರಿಗೆ ಅಸಹ್ಯ ಮಾಡಿ ಅಂಜಿಕೆ ಹಾಕದು. ನಾ ಏನು ಅಂದಿಲ್ಲ ನೋಡಿ. ನೀವು ಜಗಳ ಹಚ್ಚಿಡೋರಿ, ನಿಮ್ ಕೆಲಸ ನನಗೆ ಗೊತ್ತವ. ಇನ್ನು ಅವ್ರನ್ನ ಹೊಡೆದಾಡಬೇಕು ನೋಡು. ನೀವು ಪಾಪ ಅವಂಗ ಹಾಕಂದಿರಿ. ನಿಮ್ ಮೊದಲಿಂದಾನೆ ಅದೇ ಕೆಲಸ ನಿಮ್ಮದು. ಸಣ್ಣವರಲ್ಕಾಗಿ ಬರೀ ಇದೇ ಮಾಡ್ಕೊತ ಬಂದಿರಿ ನೀವು. ಸರಿಯಾದಂತ ಉತ್ತರ ಅಮೃತ ಶಿಲೆಯಲ್ಲಿ ನಿರ್ಮಾಣಗೊಂಡಿರ್ತಕ್ಕಂಥ ಮೊದಲ ಸ್ಮಾರಕ ಯಾವ್ದಂದ್ರ ಹುಮಾಯೂನನ ಗೋರಿ. ಹಾಗಾದ್ರೆ ಅಮೃತ ಶಿಲೆ ಈ ಕೆಳಗಿನ ಯಾವ ಶಿಲೆ ಉದಾಹರಣೆಯಾಗಿದೆ? ಅಗ್ನಿಶಿಲೆ, ಪದರು ಶಿಲೆ, ರೂಪಾಂತರ ಶಿಲೆ, ಮಿಶ್ರ ಶಿಲೆ. ಎಕ್ಸಲೆಂಟ್. ರೂಪಾಂತರ ಶಿಲೆ ರೈಟ್ ಆನ್ಸರ್ ನೋಡಿ. ರೂಪಾಂತರ ಶಿಲೆ ಸರಿಯಾಗಿರುವಂತ ಉತ್ತರ. ಹಾಗಾದ್ರೆ ಚಿನ್ನದ ಮೇಲೆ ಹಿಂಗೆ ಕ್ವಶನ್ ಕೇಳೋಣ. ಚಿನ್ನ ಮತ್ತು IS ಕ್ವಶನ್ ಆಯ್ತು. ಓನ್ಲಿ ಫಾರ್ IS. IS ಕೇಳಿದಂತ ಪ್ರಶ್ನೆ, ಚಿನ್ನ ಮತ್ತು ತಾಮ್ರ ಈ ಕೆಳಗಿನ ಯಾವ ಶಿಲೆಗೆ ಉದಾಹರಣೆಯಾಗಿದೆ ಅಂದ್ರೆ ಅಗ್ನಿಶಿಲೆಗೆ ಉದಾಹರಣೆಯಾಗಿದೆ. ಚಿನ್ನದ ಗಣಿಗಾರಿಕೆ ನೋಡಿ. ಕೋಲಾರದಲ್ಲಿ ಇತ್ತೀಚೆಗೆ ಕರ್ನಾಟಕ ರಾಜ್ಯ ಸರ್ಕಾರ ಕೋಲಾರದಲ್ಲಿ ಏನ್ ಮಾಡಿದೆ ಅಂದ್ರೆ ಕೇಂದ್ರ ಸರ್ಕಾರ ಒಂದು ವಿಶಿಷ್ಟವಾಗಿರುವಂತ ಈ ರೈಲ್ವೆ ಕೋಚ್ ತಯಾರಿ ಘಟಕವನ್ನು ಸ್ಥಾಪನೆ ಮಾಡಿದೆ. ರೈಲ್ವೆ ಕೋಚ್ ತಯಾರಿಕಾ ಘಟಕವನ್ನ ರೈಲ್ವೆ ಕೋಚ್ ತಯಾರಿ ಘಟಕವನ್ನು ಎಲ್ಲಿ ಸ್ಥಾಪನೆ ಮಾಡಿದೆ ಅಂದ್ರೆ ಕೋಲಾರದಲ್ಲಿ ನೋಡಿ. ಇದು ಕ್ವಶನ್ ಆಗಿದೆ. ಕೇಂದ್ರ ಸರ್ಕಾರ ಅಥವಾ ಕೇಂದ್ರ ರೈಲ್ವೆ ಸಚಿವಾಲಯ ಕರ್ನಾಟಕದಲ್ಲಿ ಈ ಕೆಳಗಿನ ಯಾವ ಸ್ಥಳದಲ್ಲಿ ರೈಲ್ವೆ ಕೋಚ್ ತಯಾರಿ ಘಟಕವನ್ನು ಸ್ಥಾಪನೆ ಮಾಡಿದೆ ಅಂತಂದ್ರೆ ಕೋಲಾರದಲ್ಲಿ ನೋಡಿ. ಕೋಲಾರದಲ್ಲಿ ಕೋಲಾರ. ಈ ಚಿತ್ರದಲ್ಲಿರುವಂತ ವ್ಯಕ್ತಿ ಹೆಸರೇನು? ನೀವು ನೋಡಿದ್ದರಾ ಈ ವ್ಯಕ್ತಿ ಹೆಸರು? ಎಕ್ಸಲೆಂಟ್. KC ರೆಡ್ಡಿ ಅವರು ನೋಡಿ. ಕರ್ನಾಟಕ ರಾಜ್ಯದ ಮೊಟ್ಟ ಮೊದಲ ಮುಖ್ಯಮಂತ್ರಿಗಳು. ಕರ್ನಾಟಕ ರಾಜ್ಯದ ಮೊದಲ ಮುಖ್ಯಮಂತ್ರಿಗಳು. ಎಸ್, ವೆರಿ ಗುಡ್. ಕರ್ನಾಟಕ ರಾಜ್ಯದ ಮೊಟ್ಟ ಮೊದಲ ಮುಖ್ಯಮಂತ್ರಿಗಳಾಗಿರುವಂತ KC ರೆಡ್ಡಿ ಅವರು ಯಾವ ವರ್ಷ ಅಧಿಕಾರಕ್ಕೆ ಬಂದರು? 1947 ಅಕ್ಟೋಬರ್
27ನೇ ತಾರೀಕು. ಈ ರಾಜ್ಯದ ಮೊದಲ ಮುಖ್ಯಮಂತ್ರಿಗಳಾಗಿ ಅಧಿಕಾರವನ್ನು ಸ್ವೀಕಾರ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರಂದ್ರೆ ಕೆ.ಸಿ. ರೆಡ್ಡಿ ಅವರು. ಯಾವ ವರ್ಷ ಅಂದ್ರೆ 1947 ಅಕ್ಟೋಬರ್ 27ನೇ ತಾರೀಕ ನಮ್ಮ ರಾಜ್ಯದ ಮೊಟ್ಟ ಮೊದಲ ಮುಖ್ಯಮಂತ್ರಿಗಳಾಗಿ ಅಧಿಕಾರವನ್ನು ಸ್ವೀಕಾರ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರು? ಕಂಬಾರ ಪಾಪ್ಯನೋ ನಿಮ್ಮ ಆಯಿ. ಕಂಬಾರ ಪಾಪ್ಯ ಎಲ್ಲಿಯಾಗ ಬರ್ತಾನೆ? ಎಸ್, ಅರಮನೆ ಸತ್ಯಾಗ್ರಹದ ನಾಯಕರು ಇವರು. ಅರಮನೆ ಸತ್ಯಾಗ್ರಹದ ನಾಯಕ. ಅರಮನೆ ಸತ್ಯಾಗ್ರಹದ ವಿಶೇಷ ಏನು ಅಂದ್ರೆ ಅರಕಾಟ್, ಬೈಕಾಟ್, ತಂಬು ಚಟ್ಟಿ, ಚಟ್ಟಾಕಟ್ಟಿ ಅಲ್ಲ. ಅರಮನೆ ಸತ್ಯಾಗ್ರಹದ ಘೋಷವಾಕ್ಯ ಏನಂದ್ರೆ ಅರಕಾಟ್, ಬೈಕಾಟ್, ತಂಬು ಚಟ್ಟಿ, ಚಟ್ಟಾಕಟ್ಟಿ. 1947 ಸೆಪ್ಟೆಂಬರ್ 1ರಿಂದ ಟೋಟಲ್ ಎಷ್ಟು ದಿನಗಳ ಕಾಲ ಅಂತಂದ್ರೆ 42 ದಿನಗಳ ಕಾಲ ಹೋರಾಟವನ್ನು ಮಾಡುವುದರ ಮೂಲಕ. ಅರಮನೆ ಸತ್ಯಾಗ್ರಹ ಅಂದ್ರೂ ಒಂದೇ, ಜವಾಬ್ದಾರಿ ಸರ್ಕಾರಕ್ಕಾಗಿ ನಡೆದಂತ ಹೋರಾಟ ಅಂದ್ರೂ ಒಂದೇ. ಬೆಂಗಳೂರಿನಿಂದ ಮೈಸೂರಿನವರೆಗೆ ಹೋರಾಟ ನಡೀತದೆ. ಬೆಂಗಳೂರಿನಿಂದ ಮೈಸೂರಿನವರೆಗೆ. ಆ ಬೆಂಗಳೂರಿನಿಂದ ಮೈಸೂರಿನವರೆಗೆ ಜವಾಬ್ದಾರಿ ಸರ್ಕಾರಕ್ಕಾಗಿ. ಯಾಕಂದ್ರೆ ಭಾರತ ದೇಶ ಸ್ವತಂತ್ರ ಆಗಿ 1947 ಆಗಸ್ಟ್ 15ರಿಂದ ದೇಶಕ್ಕೆ ಸ್ವತಂತ್ರ ಆಗ್ಯದ. ಏನ ಅಂತಾರಲ್ಲ, ದೇವರು ವರ ಕೊಟ್ರು ಪೂಜಾರಿ ವರ ಕೊಡ್ಲಿಲ್ಲ ಅಂದಂಗ ಬ್ರಿಟಿಷರೇ ನಮ್ಗೆ ಸ್ವತಂತ್ರ ಕೊಟ್ಟಾರ, ಬಟ್ ಮೈಸೂರಿನ ಒಡೆಯರು ನಮ್ಗೆ ಸ್ವತಂತ್ರ ಕೊಡ್ಲಕ್ ರೆಡಿ ಇಲ್ಲ. ಅವಾಗ ಕೆ.ಸಿ. ರೆಡ್ಡಿ, ಎಸ್ ನಿಜಲಿಂಗಪ್ಪ, ಆಮೇಲೆ ಕೆಂಗಲ್ ಹನುಮಂತಯ್ಯ ಅವರು, ಆಮೇಲೆ ಯಾರು ನಮ್ಮ ಟಿ ಸಿದ್ದಲಿಂಗಯ್ಯ ಅವರು, ಆಮೇಲೆ ಬಳ್ಳಾರಿಯ ಬಸಮ್ಮ ಅವರು, ಮೈಸೂರಿನ ಸಿದ್ದಮ್ಮ ಅವರು, ಗದಗಿನ ಜಯಮ್ಮ ಅವರು ಹೋರಾಟ ಮಾಡ್ಲಿಕ್ಕೆ ಶುರು ಮಾಡಿಬಿಟ್ರು. ಅವ್ರು ಬರೇ ಪತ್ರಕರ್ತರಾಗಿ ಬರೀತಿದ್ರು, ಯಾರ್ಯಾರು ಏನು ನಡೆಸ್ಯಾರ ಅಂತೇಳಿ ಬರೇ ಬರ್ಯಾರ ಅವರು. ಗ್ವಾಲ್ಗೇರಿ ಸಮೀಪದ ಮಳ್ಳಿಯ ಎನ್.ಎಂ. ಮುಲ್ಲಾ ಅವರೆಲ್ಲ ರಿಪೋರ್ಟ್ ಮಾಡೋರು. ಕರ್ನಾಟಕ ರಾಜ್ಯದಲ್ಲಿ 1947 ಸೆಪ್ಟೆಂಬರ್ 1ರಂದು ಬೆಂಗಳೂರಿನ ಬನ್ನಪ್ಪ ಪಾರ್ಕದಿಂದ ಹೋರಾಟ ಆರಂಭ ಆಯಿತು. ಆ ಬೆಂಗಳೂರಿನ ಬನ್ನಪ್ಪ ಪಾರ್ಕದಿಂದ ಹೋರಾಟ ಆರಂಭಗೊಂಡಂತ ಸಮಯದಲ್ಲಿ ಆ ಹೋರಾಟ ಅದರ ಘೋಷವಾಕ್ಯ ಏನಾಗಿತ್ತಂದ್ರೆ ಅರಕಾಟ್, ಬೈಕಾಟ್, ತಂಬು ಚಟ್ಟಿ, ಚಟ್ಟಾಕಟ್ಟಿ ಅನ್ನುವಂತ ಘೋಷವಾಕ್ಯ ಆಗಿತ್ತು. ಹಾಗಾದ್ರೆ ಇಂಥ ಒಬ್ಬ ಕರ್ನಾಟಕ ರಾಜ್ಯದ ಧೀಮಂತ ಹೋರಾಟಗಾರ, ಕರ್ನಾಟಕ ರಾಜ್ಯದ ಶ್ರೇಷ್ಠ ಸ್ವತಂತ್ರ ಹೋರಾಟಗಾರ, ಕರ್ನಾಟಕ ರಾಜ್ಯದ ಮೊಟ್ಟ ಮೊದಲ ಮುಖ್ಯಮಂತ್ರಿಗಳಾಗಿರುವಂತ ಯಾರು ಕೆ.ಸಿ. ರೆಡ್ಡಿ ಅವರು ಮೂಲತಃ ಯಾವ ಜಿಲ್ಲೆಯವರು ಅಂದ್ರೆ ಕೋಲಾರ ಜಿಲ್ಲೆ ಅಂತ ಹೆಮ್ಮೆಯಿಂದ ಹೇಳಬಹುದು ನಾವು. ಎಷ್ಟು ಜನ ಇದ್ರಿ ಕೋಲಾರ ಜಿಲ್ಲೆ ಇರುವಂತ? ಇವತ್ತು ಕ್ಲಾಸ್ಗೆ ಅಟೆಂಡ್ ಆದರು ಕೋಲಾರ ಜಿಲ್ಲೆಯವರು. ವೆರಿ ಗುಡ್, ವೆರಿ ಗುಡ್, ಶಬಾಷ್. ನಿಮ್ಮಲ್ಲಿ ಯಾವತ್ತು ಭೇದ ಭಾವ ಇಲ್ಲ, ಅದೇ ನಾವು ಒಪ್ಪೋಳೋದು, ಅದೇ ಒಂದು ಖುಷಿ ಪಡುವಂತ ವಿಚಾರ. ನಿಮ್ಮಲ್ಲಿ ಎಲ್ಲರೂ ಕೋಲಾರ ಹತ್ತಾರ ನೋಡಿ, ಪ್ರತಿಯೊಬ್ಬರು ಕೂಡ ಕೋಲಾರ ಕೋಲಾರ ಅಂತ ಹೇಳಿ. ನೋಡಿ, 1947 ಸೆಪ್ಟೆಂಬರ್ 1ರಿಂದ ಬೆಂಗಳೂರಿನ ಬನ್ನಪ್ಪ ಪಾರ್ಕದಿಂದ ನಡೆದಂತ ಹೋರಾಟ ಎಲ್ಲಿಯವರೆಗೆ ಅಂತಂದ್ರೆ ಮೈಸೂರಿನವರೆಗೆ. ಆ ಒಂದು ನಾಯಕತ್ವ ವಹಿಸಿಕೊಂಡವರು ಯಾರಂದ್ರೆ ಕೆ.ಸಿ. ರೆಡ್ಡಿ ಅವರು. ಕರ್ನಾಟಕ ರಾಜ್ಯದ ಮೊಟ್ಟ ಮೊದಲ ಮುಖ್ಯಮಂತ್ರಿಗಳಾಗಿರುವಂತ ಕೆ.ಸಿ. ರೆಡ್ಡಿ ಅವರು ಮೂಲತಃ ಯಾವ ಜಿಲ್ಲೆಯವರು ಅಂದ್ರೆ ಕೋಲಾರ ಜಿಲ್ಲೆಯವರು. ಇವ್ರನ್ನ ನೋಡಿದಾಗ ನಮ್ಗೆ ಯಾರು ನೆನಪಿ ಬರ್ತಾರೆ? ಕುವೆಂಪು, ದ.ರಾ ಬೇಂದ್ರೆ, ಜಿ.ಎಸ್. ಶಿವರುದ್ರಪ್ಪ ಅವರು, ಮಾಸ್ತಿ ಅವರು. ಈ ಚಿತ್ರದಲ್ಲಿರುವಂತ ಫೋಟೋ ನೋಡಿದಾಗ ನಿಮಗೆ ಯಾರು ನೆನಪಿಗೆ ಬರುತ್ತಾರೆ? ಉಳಿದ 81% ಕರೆಕ್ಟ್ ಆನ್ಸರ್ ಹಾಕಿದ್ದೀರಿ. ಕನ್ನಡದ ಆಸ್ತಿ ಇದು, ಕನ್ನಡದ ಆಸ್ತಿ ನೆನಪಿಡಿ, ಕನ್ನಡದ ಆಸ್ತಿ, ಕನ್ನಡದ ಆಸ್ತಿ. ಕನ್ನಡದ ಆಸ್ತಿ ಯಾರಂದ್ರೆ ಮಾಸ್ತಿ. ಇದು ಕ್ವಶನ್ ಆಗಿದೆ ನೋಡಿ. ಕನ್ನಡದ ಆಸ್ತಿ ಎಂದು ಯಾರು ಕರೆಯುತ್ತಾರೆ ಅಂದ್ರೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು. ಮಾಸ್ತಿ ವೆಂಕಟೇಶ್
ವೆಂಕಟೇಶ್ ಅಯ್ಯಂಗಾರ್ ಅವರು. ಇವರ ಪ್ರಸಿದ್ಧವಾಗಿರುವಂತ ಬಿರುದು ಏನು ಅಂತಂದ್ರೆ ಇವರನ್ನ ಕರ್ನಾಟಕದ ಸಣ್ಣ ಕಥೆಗಳ ಜನಕ ಅಂತ ಕರೀತಾರೆ. ಕನ್ನಡದ ಸಣ್ಣ ಕಥೆಗಳ ಜನಕ, ಸಣ್ಣ ಕಥೆಗಳ ಜನಕ. ಇದು ಕ್ವಶನ್ ಆಗಿದೆ ನೋಡಿ. ಯಾರನ್ನು ಕನ್ನಡದ ಸಣ್ಣ ಕಥೆಗಳ ಜನಕ ಎಂದು ಕರೆಯುತ್ತಾರೆಂದ್ರೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರನ್ನ ಕನ್ನಡ ಸಣ್ಣ ಕಥೆಗಳ ಜನಕ ಎಂದು ಕರೆಯುತ್ತಾರೆ. ಇವರು ಕನ್ನಡದ ಆಸ್ತಿ. ಕನ್ನಡದ ಆಸ್ತಿ ಯಾರಂದ್ರೆ ಮಾಸ್ತಿ. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರನ್ನ ಕನ್ನಡದ ಸಣ್ಣ ಕಥೆಗಳ ಜನಕ ಎಂದು ಕರೆಯುತ್ತಾರೆ. ಸರ್, ಇವ್ರ ಬಗ್ಗೆ ಯಾಕೆ ಹೇಳಕತ್ತೀರಂದ್ರೆ ಇವರು ಮೂಲತಃ ಕೋಲಾರದವ್ರೆ. ಕೋಲಾರದವರು. ಯಾಕಂದ್ರೆ ಕೋಲಾರ ಜಿಲ್ಲೆ ಬಗ್ಗೆ ಹೇಳ್ತಾ ಇದ್ದೇನಲ್ಲ, ಕೋಲಾರ ಜಿಲ್ಲೆಯ ಅತ್ಯಂತ ಪ್ರಸಿದ್ಧವಾದ ವ್ಯಕ್ತಿಗಳು. ನಿಮ್ ನೆನಪಿರ್ಲಿ, ಕ್ವಶನ್ ಕೇಳದೆ ಹೀಗೆ ಒಂದು ಜಿಲ್ಲೆಯ ಪ್ರಮುಖವಾಗಿರುವಂತ ಸುಮ್ಸುನಿ ಮನಿ ಪಕ್ಕದ ಅವರು ಇವ್ರಂತಲ್ಲ. ಆ ಜಿಲ್ಲೆಯ ಪ್ರಮುಖವಾಗಿರುವಂತ ಕ್ರೀಡಾಪಟು, ಆ ಜಿಲ್ಲೆಯ ಪ್ರಮುಖವಾಗಿರುವಂತ ಕವಿ, ಆ ಜಿಲ್ಲೆಯ ಪ್ರಮುಖವಾಗಿರುವಂತ ಇತಿಹಾಸ, ಆ ಜಿಲ್ಲೆಯ ಪ್ರಮುಖವಾಗಿರುವಂತ ಬೆಳೆ, ಆ ಜಿಲ್ಲೆಯ ಪ್ರಮುಖವಾಗಿರುವಂತ ಸಂಶೋಧನಾ ಕೇಂದ್ರಗಳು, ಆ ಜಿಲ್ಲೆಯ ವೈಶಿಷ್ಟ್ಯಗಳ ಮೇಲೆ ಕ್ವಶನ್ ಆಗ್ತವೆ ಅಲ್ಲ. ಆ ಉದ್ದೇಶಕ್ಕಾಗಿ ಕನ್ನಡದ ಆಸ್ತಿ ಎನಿಸಿಕೊಂಡಿರ್ತಕ್ಕಂಥ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು ಮೂಲತಃ ಯಾವ ಜಿಲ್ಲೆಯವರು ಅಂತಂದ್ರೆ ಕೋಲಾರ ಜಿಲ್ಲೆಯವರು. ಬಹಳ ದೊಡ್ಡ ಕವಿ. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಯಾವ ವರ್ಷ ಸಿಕ್ತು? ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆತ ವರ್ಷ, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆತಂತ ವರ್ಷ ಎಕ್ಸಲೆಂಟ್, 1998. ರೈಟ್ ಆನ್ಸರ್ ನೋಡಿ, 1998. ಯಾರೋ ಎಸ್ ಬಿಟ್ಟೇನ ನಾವು. 1998. 1993 ಅಲ್ಲ, ಸಾರಿ 1998 ಗಿರೀಶ್ ಕಾರ್ನಾಡ್. ರೈಟ್, ಗಿರೀಶ್ ಕಾರ್ನಾಡ್ ಇವರು ಈ ಸಮಯದಲ್ಲಿ. ಗಿರೀಶ್ ಕಾರ್ನಾಡ್. ಮತ್ ಮೊನ್ನೆ FD ಏನ್ ಓದಿರಿ ನೀವು? ಸರಿಯಾದಂತ ಉತ್ತರ 1983 ನೋಡಿ. ರೈಟ್, 1983. 1983ರಲ್ಲಿ 1983ರಲ್ಲಿ ಈ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರಿಗೆ ಈ ಒಂದು ಜ್ಞಾನಪೀಠ ಪ್ರಶಸ್ತಿ ಕನ್ನಡದ. ಹಾಗಾದ್ರೆ ಕರ್ನಾಟಕ ರಾಜ್ಯದಲ್ಲಿ ಒಟ್ಟು ಜ್ಞಾನಪೀಠ ಪ್ರಶಸ್ತಿ ಪಡೆದಂತ ಕವಿಗಳ ಸಂಖ್ಯೆ ಎಷ್ಟು ಜನ ಆದವ್ರ ನೆನಪದ? ಶಬಾಷ್. 8 ನೋಡವ ಯಾರ 7 ಅಂತ ನೋಡಿ, ಹಳ್ಳ ಹಿಡಿಸ್ಬಿಡವ ಕಡೆ. 8 ಜನ ನೋಡಿ. ಜ್ಞಾನಪೀಠ ಪ್ರಶಸ್ತಿ ಪಡೆದಂತ ಕನ್ನಡಿಗರ ಸಂಖ್ಯೆ ಎಷ್ಟಂದ್ರೆ 8 ಜನ. 9 ಯಾಕ? 8 ಜನ. ಇಲ್ಲಿಯವರೆಗೆ 8 ಜನರಿಗೆ ಈ ಒಂದು ಜ್ಞಾನಪೀಠ ಪ್ರಶಸ್ತಿ ದಿಕ್ಕಿದೆ. ಅದರಲ್ಲಿ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು ಕೂಡ ಒಬ್ರು. ಶ್ರೇಷ್ಠ ಕನ್ನಡದ ಕವಿಗಳಲ್ಲಿ ಇವರು ಕೂಡ ಒಬ್ರು ನೋಡಿ. ಅವರ ಒಂದು ವಿಶೇಷವಾಗಿರುವಂತ ನಗು ನಮಗೆ ಒಂದು ಆತ್ಮಶಕ್ತಿಯನ್ನು ಮೂಡಿಸ್ತದೆ. ಗೊಂಬೆ ಚಿತ್ರ ಕಳಿಸಿ ಅಡಿಕೆ ಚಣವರೆ ಹೋಗ್ತು ನೀವು. ಮಾಸ್ತಿ ವೆಂಕಟೇಶ್ ಆ ಒಂದು ನಗುವಿನಲ್ಲಿ ಒಂದು ಶಕ್ತಿ ಇದೆ. ಅದು ಆ ನಗು ಸಾವಿರಾರು ಜನರಿಗೆ ಒಂದು ಆಕ್ಸಿಜನ್ ಕೊಡುವಂತ ಶಕ್ತಿ ಇದೆ. ಅಂತ ಒಬ್ಬ ಶ್ರೇಷ್ಠ ಕನ್ನಡದ ಕವಿ. ಅವ್ರ ಸಾಹಿತ್ಯ ಓದ್ಬೇಕು ನಿಮ್ಗೆ ರೋಮಾಂಚನ ಅನಿಸ್ತದೆ. ಒಲ್ಲದೆ ಒಲ್ಲದೆ ನೀನ್ ಒಲ್ಲದೆ ಆ ಒಂದು ಪದ್ಯಗಳನ್ನ ಬರೆಯುವಂತ ಸಂದರ್ಭದಲ್ಲಿ ರೋಮಾಂಚನ ಅನಿಸ್ತದೆ. ಕಿಲ್ಲೋಡಿ ಇನ್ನೊಂದು ಅದ್ಭುತವಾಗಿರುವಂತ ರತ್ನ. ಅದೇ ಕೋಲಾರ ಜಿಲ್ಲೆ ಇನ್ನೊಂದು ರತ್ನ ಯಾವ್ದಂದ್ರ ಮಂಕುತಿಮ್ಮನ ಕಗ್ಗು. ಫೇಮಸ್ ಮಂಕು ತಿಮ್ಮನ ಕಗ್ಗು. ಮಂಕುತಿಮ್ಮನ ಕಗ್ಗು ಮತ್ತೆ ಮರಳು ಮುನಿಯುವ ಕಗ್ಗು. ಮರಳು ಮನಿಯನ ಕಗ್ಗು. ಮಂಕುತಿಮ್ಮನ ಕಗ್ಗು, ಮರಳು ಮನಿಯನ ಕಗ್ಗು ಫೇಮಸ್. ಯಾರಿವರು?
ನಮ್ಮ ಮುತ್ಯ ಯಾಕೆ ನಿಮ್ಮ ಮಾಯಿ, ನಿಮ್ ಮುತ್ಯ ಅದು. ನಾವು ಒಪ್ಕೋತೀವಿ, ನಮ್ಮ ಮುತ್ಯ. ಓಕೆ, ಐ ಅಗ್ರಿ. ನಿಮ್ ಮಾಯಿ ಅಂತ ನೋಡಿ ಯಾರು ನೋಡಿ. ಮಂಕುತಿಮ್ಮನ ಕಗ್ಗು ಮತ್ತು ಮರಳು ಮನಿಯನ ಕಗ್ಗು ಅನ್ನುವಂತ ಶ್ರೇಷ್ಠ ಗ್ರಂಥಗಳನ್ನ ಬರೆದವರು ಯಾರಂದ್ರೆ ಡಿ.ವಿ. ಗುಂಡಪ್ಪ ಅವರು. ಇವರನ್ನ ಡಿ.ವಿ.ಜಿ ಅಂತ ಕರೀತಾರೆ. ಹಾಗಾದ್ರೆ ಡಿ.ವಿ.ಜಿ ಎನಿಸಿಕೊಂಡಿರ್ತಕ್ಕಂಥ ಡಿ.ವಿ. ಗುಂಡಪ್ಪ ಅವರು ಕೂಡ ಎಲ್ಲಿಯವರು ಅಂತಂದ್ರೆ ಕೋಲಾರ ಜಿಲ್ಲೆಯವರು. ಡಿ.ವಿ. ಗುಂಡಪ್ಪ ಅವರು ಮೂಲತಃ ಯಾವ ಜಿಲ್ಲೆಯವರು ಅಂದ್ರೆ ಕೋಲಾರ ಜಿಲ್ಲೆಯವರು. ಅವರು ಬರೆದ ಪ್ರಸಿದ್ಧವಾದ ಗ್ರಂಥಗಳು ಮಂಕುತಿಮ್ಮನ ಕಗ್ಗು ಮತ್ತು ಮರಳು ಮನಿಯುವ ಕಗ್ಗು. ಹಾಗಾದ್ರೆ ಅಳಿ ಉಳಿದ ನೆನಪು ಎಂಬ ಕೃತಿಯನ್ನು ಬರೆದವರು ಯಾರು? ಅಳಿ ಉಳಿದ ನೆನಪು ಎಂಬ ಕೃತಿಯನ್ನು ಬರೆದವರು ಯಾರು? ಎಕ್ಸಲೆಂಟ್, ಶಿವರಾಮ್ ಕಾರಂತ್. ನೋಡಿ, ಶಿವರಾಮ್ ಕಾರಂತ್ ಅವರು ಬರೆದಂತ ಪ್ರಸಿದ್ಧವಾದ ಕೃತಿ ಯಾವ್ದಂದ್ರ ಅಳಿ ಉಳಿದ ನೆನಪು. ಓಕೆ, ನೆನಪಿನ ದೋಣಿ ಎಂಬ ಕೃತಿಯನ್ನು ಬರೆದವರು ಎಕ್ಸಲೆಂಟ್ ಕುವೆಂಪು ಅವರು. ನೋಡಿ, ಹುಚ್ಚು ಮನಸ್ಸಿನ 10 ಮುಖಗಳು ಎಂಬ ಕೃತಿಯನ್ನು ಬರೆದವರು ಹುಚ್ಚು ಮನಸ್ಸಿನ 10 ಮುಖಗಳು. ನಿಮ್ಮ ಮಾಯಿ ಶಿವರಾಮ್ ಕಾರಂತ್ ಅದು. ಹುಚ್ಚ ಬೇರೆ, ಆ ಫಿಲ್ಮ್ ಹೆಸರದು. ಹುಚ್ಚ ಕಿಚ್ಚ ದನ ಕಾಯವ ಫಿಲ್ಮ್ ಹೆಸರ. ನಮ್ಮಪ್ಪ ಲೂಸು, ನಮ್ಮವ್ ಲೂಸು, ನಮ್ಮ ಕನ್ನಡ ಫಿಲ್ಮ್ಗಳು. ದನ ಫಿಲ್ಮ್ ಹೆಸರು ಹೆಂಗಿದೆ ನೋಡಿ, ದನ ಕಾಯವಂತ್. ದನ ಕಾಯ ಫಿಲ್ಮ್ ಹೆಸರು ಇದೆ. ಯಾರ ಮಾಡಿರಲ್ಲ ದನ ಕಾಯವಂತ ಹೇಳಿ ಫಿಲ್ಮ್. ಅಯೋಗ್ಯ, ಬದ್ಮಾಸ ಫಿಲ್ಮ್ಗಳೆಲ್ಲ ಇವು. ದುಸ್ಮನ್ನ. ಫಿಲ್ಮ್ ಹೆಸರು ಕೇಳಿದ್ರೆ ಇದು ಜಲ ಅನ್ಬೇಕು. ಕಡ್ಡಿ ಪಟ್ನಿ, ಕಡ್ಡಿ ಪುಡಿ, ಬದ್ನಿಕಾಯಿ ಪಲ್ಯ ಫಿಲ್ಮ್ ಹೆಸರುಗಳು. ಎಸ್, ಹಾಗಾದ್ರೆ ಈ ಕನ್ನಡದ ಶ್ರೇಷ್ಠ ಕವಿಗಳಾಗಿರುವಂತ ಕನ್ನಡದ ಆಸ್ತಿ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರಾಗಿರಬಹುದು, ಡಿ.ವಿ.ಜಿ ಅವರಾಗಿರಬಹುದು. ನೋಡಿ, ಡಿ.ವಿ.ಜಿ ಅವರಾಗಿರಬಹುದು, ಕೆ.ಸಿ. ರೆಡ್ಡಿ ಅವರಾಗಿರಬಹುದು. ಇವರೆಲ್ಲರೂ ನಮ್ಮ ಕರ್ನಾಟಕ ರಾಜ್ಯದ ಹೆಮ್ಮೆಯ ಜಿಲ್ಲೆ ಆಗಿರುವಂತ ಯಾವ ಜಿಲ್ಲೆ? ನೀವು ಗಂಭೀರ ಚಿತ್ರ ಯಾಕೆ ಕಳ್ಸಾಕತ್ತೀರಿ? ನಮ್ಗೆ ಇದೇ ಡೌಟ್ ಆಗಿದೆ ಇವತ್ತೇನೋ ಕಾಣದ. ಒಟ್ಟು ಮಧ್ಯಾಹ್ನ ಎಕನಾಮಿಕ್ಸ್ ತಗೊಂಡಿಲ್ಲ ಅಂತೇಳಿ ಎಷ್ಟು ಖುಷಿಯಾಗಿರಿ ಏನು? ಕೋಲಾರ. ನೋಡಿ, ಇವರೆಲ್ಲ ಮೂಲತಃ ಎಲ್ಲಿಯವರು ಅಂತಂದ್ರೆ ಕೋಲಾರ ಜಿಲ್ಲೆಯವರು. ಕೋಲಾರ ನೋಡಿ, ಕೋಲಾರದಲ್ಲಿ ಕೆರೆಗಳ ಸಂಗಮ. ಇನ್ನೊಬ್ಬ ಮಹಾನ್ ವ್ಯಕ್ತಿ 1761ರಲ್ಲಿ ಮೈಸೂರನ್ನ ಆಳಲ್ಪಟ್ಟಿರ್ತಕ್ಕಂಥ ಒಬ್ಬ ನಾಯಕ ಯಾರಂದ್ರೆ ಹೈದರ್ ಅಲಿ. ನೋಡಿ, ಬರೇ 700 ರೂಪಾಯಿ ದುಡ್ಡು ಇಲ್ಲದೆ ಇರುವ ಸಲುವಾಗಿ ಅವರ ತಂದೆ ಮಾಡಿರ್ತಕ್ಕಂಥ ಸಾಲವನ್ನು ತೀರಿಸದೆ ಈತನನ್ನ ಜೈಲಿನಲ್ಲಿ ಬಂಧಿಸಲಾಗಿತ್ತು. ಹೈದರ್ ಅಲಿ ಮತ್ತು ಹೈದರ್ ಅಲಿ ತಾಯಿಯನ್ನ ಬೆಂಗಳೂರಿನ ಜೈಲಿನಲ್ಲಿ ಕೇವಲ 700 ರೂಪಾಯಿ ದುಡ್ಡಿಲ್ಲ ಅಂತ ಹೇಳಿ ಅವರ ಬಂಧನಕ್ಕೀಡಾಗಿತ್ತು. ಅಂತ ಒಬ್ಬ ವ್ಯಕ್ತಿ, ದುಡ್ಡಿಲ್ಲದಂತ ವ್ಯಕ್ತಿ, ತನ್ನ ಸ್ವಂತ ಪರಿಶ್ರಮದಿಂದ ಮೈಸೂರಿನ ಶ್ರೇಷ್ಠ ಅರಸನಾಗಿ ಹೊರಹೊಮ್ಮಿದ ಹೈದರ್ ಅಲಿ. ಇಂಥ ಹೈದರ್ ಅಲಿ ಜನ್ಮ ತಾಳಿರ್ತಕ್ಕಂಥ ಒಂದು ಭೂಮಿ ಯಾವ್ದಂದ್ರ ಕೋಲಾರ ಜಿಲ್ಲೆಯ ಬೂದಕೋಟೆ ಅಥವಾ ಬೂದಿಕೋಟೆ. ಕೋಲಾರ ಜಿಲ್ಲೆಯ ಬೂದಿಕೋಟೆ ಎಂಬ ಸ್ಥಳದಲ್ಲಿ ಹೈದರ್ ಅಲಿ ಜನಿಸ್ತಾನೆ. ಯಾವ ವರ್ಷ ಹೈದರ್ ಅಲಿ ಜನಿಸಿದ? ಕೋಲಾರ ಜಿಲ್ಲೆ ಬೂದಿಕೋಟೆ ಎಂಬ ಸ್ಥಳದಲ್ಲಿ ಹೈದರ್ ಅಲಿ ಜನಿಸಿದ ವರ್ಷ ಎಕ್ಸಲೆಂಟ್ 1721ರಲ್ಲಿ ಹೈದರ್ ಅಲಿ ಜನಿಸ್ತಾನೆ. ಹೈದರ್ ಅಲಿಯನ್ನ ಪತ್ತೆ ಹೈದರ್ ಬಹದ್ದೂರ್ ಅಂತ ಕರೀತಿದ್ರು. ಹೈದರ್ ಬಹದ್ದೂರ್. ಹಾಗಾದ್ರೆ ಹೈದರ್ ಅಲಿ ಅಧಿಕಾರ ಸ್ವೀಕಾರ ಮಾಡಿದ ವರ್ಷ ಎಕ್ಸಲೆಂಟ್ 1761. ನೋಡಿ, 1761ರಲ್ಲಿ ಅಧಿಕಾರ ಸ್ವೀಕಾರ ಮಾಡ್ತಾನೆ. ಅಧಿಕಾರ ಸ್ವೀಕಾರ ಮಾಡೋಕ್ಕಿಂತ ಮುಂಚೆ ಆತ ಯಾವುದರ ಒಂದು
ಫೌಜದಾರನಾಗಿದ್ದ. ಯಾವುದರ ಒಂದು ಫೌಜದಾರನಾಗಿದ್ದ? ಎಕ್ಸಲೆಂಟ್. ದಿಂಡಗಲ್ಲದ ಫೌಜದಾರನಾಗಿದ್ದ ನೋಡಿ. ದಿಂಡಗಲ್ಲದ ಫೌಜದಾರ. ದಿಂಡಗಲ್ಲದ ಫೌಜದಾರನಾಗಿ ಸೇವೆ ಮಾಡ್ತಾ ಇದ್ದ. ದಿಂಡಗಲ್ಲದ ಫೌಜದಾರನಾಗಿ ಸೇವೆ ಮಾಡುವಂತ ಸಮಯದಲ್ಲಿ ನಂಜರಾಜಯ್ಯ ಮತ್ತು ದೇವರಾಜಯ್ಯ ಏನ್ ಮಾಡ್ತಾರಂದ್ರೆ ಎರಡನೇ ಕೃಷ್ಣರಾಜನನ್ನು ಬಂಧಿಸಿ ಜೈಲಿಗೆ ಇಟ್ಟು ಬಿಡ್ತಾರೆ. ಎರಡನೇ ಕೃಷ್ಣರಾಜನನ್ನು ಜೈಲಿಸಿ ಬಂಧನದಲ್ಲಿ ಇಟ್ಟಂತ ಸಮಯದಲ್ಲಿ ಅವ್ರು ಪೇಮೆಂಟ್ ಕೊಡಕ್ ದುಡ್ಡನೇ ಇರಂಗಿಲ್ಲ. ಪೇಮೆಂಟ್ ಹಚ್ಚಬೇಕು, ಸೈನಿಕರಿಗೆ ಪೇಮೆಂಟ್ ಹಚ್ಬೇಕಂದ್ರೆ ದುಡ್ಡನೇ ಇಲ್ಲ. ಅಂತ ಸಮಯದಲ್ಲಿ ಆತ ಏನ್ ಮಾಡ್ತಾನ ಅಂತಂದ್ರೆ, ಈತ ದಿಂಡಗಲ್ಲದ ಫೌಜದಾರನಾಗಿರುವಂತ ಇದರಲ್ಲಿ ತಾನು ಸಂಗ್ರಹ ಮಾಡಿರ್ತಕ್ಕಂಥ ಎಲ್ಲಾ ದುಡ್ಡನ್ನು ತಂದು ಸೈನಿಕರಿಗೆ ಹಂಚಿಬಿಟ್ಟ. ಎಲ್ಲಾ ಸೈನಿಕರಿಗೆ ಹಂಚಿದಾಗ ಸೈನಿಕರಂದ್ರು, ನೀನೇ ನಮ್ಮ ರಾಜ್ಯ, ನೀನೇ ನಮ್ಮ ಒಡೆಯ, ನೀನೇ ನಮ್ಮ ಸಾಮ್ರಾಜ್ಯದ ಒಡೆಯ ಅಂತೇಳಿ ಘೋಷಣೆ ಮಾಡ್ತಾರೆ. ಆ ಘೋಷಣೆ ಮಾಡಿದಂತ ಸಮಯದಲ್ಲಿ ನೆನಪಿರಲಿ, ಹೈದರಾಲಿ 1761ರಿಂದ 1782ರವರೆಗೆ ಈ ಒಂದು 1781ರಿಂದ 1781 ಡಿಸೆಂಬರ್ 6ರವರೆಗೆ 1761ರಿಂದ 1781 ಡಿಸೆಂಬರ್ 6ರವರೆಗೆ ಮೈಸೂರನ್ನ ಆಳ್ವಿಕೆ ಮಾಡಿರ್ತಕ್ಕಂಥ ವ್ಯಕ್ತಿ ಅಂದ್ರೆ ಹೈದರಾಲಿ. ಭಾರತ ದೇಶದ ಇತಿಹಾಸದಲ್ಲಿ ದಕ್ಷಿಣ ಭಾರತದಲ್ಲಿ ಬ್ರಿಟಿಷರನ್ನ ಸದೆಬಡಿದಂತ ಕನ್ನಡಿಗ ಯಾರಂದ್ರೆ ಹೈದರಾಲಿ. ನೆನ್ಪಿಡಿ, ಯಾರು ಸೋಲ್ಸಕ್ಕಾಗಿಲ್ಲ ಅವ್ರಿಗೆ. ಮೊಟ್ಟ ಮೊದಲ ಬಾರಿಗೆ ದಕ್ಷಿಣ ಭಾರತದಲ್ಲಿ ಈ ಒಂದು ಬ್ರಿಟಿಷರನ್ನ ಸಂಪೂರ್ಣವಾಗಿ ಹೊಡೆದರ್ಲಕ್ಕನು ಮದ್ರಾಸ್ತನ ಹುಡುಕೋತಾನೆ. ಸ್ಮಿತ್ ಅಂತ ಇರ್ತಾನೆ, ಕರ್ನಲ್ ಸ್ಮಿತ್ ಅಂತೇಳಿ, ಪಡ 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 ಬರ್ತವೆಟ್ಟು ಸ್ಮಿತ್ ಅನ್ನುವಂತ ವ್ಯಕ್ತಿ. ಬಿಡುವಣ ಅಂತ ಇರ್ತಾನೆ. ಶಿವಕಾವ್ಯ ಪ್ರಥಮ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಸ್ಮಿತ್, ಎರಡನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ವಾರ್ನ್ ಹೆಸ್ಟಿಂಗ್, ಮೂರನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಲಾರ್ಡ್ ಕಾರ್ನ್ವಾಲಿಸ್, ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಲಾರ್ಡ್ ವೆಲ್ಲೆಸ್ಲಿ. ನೆನಪಿಡಿ, 4 ಆಂಗ್ಲೋ ಮೈಸೂರು ಯುದ್ಧಗಳು ಅಂತ ಘೋಷಣೆ ಮಾಡಿವಿ. ಸ್ಮಿತ್ ಪ್ರಥಮ ಆಂಗ್ಲೋ ಮೈಸೂರು ಯುದ್ಧ, ವಾರ್ನ್ ಹೆಸ್ಟಿಂಗ್, ಮತ್ತೆ ಲಾರ್ಡ್ ಕಾರ್ನ್ವಾಲಿಸ್ ಮತ್ತೆ ವೆಲ್ಲೆಸ್ಲಿ 4 ಜನ ಅನುಕ್ರಮವಾಗಿ ಮೈಸೂರನ್ನ ಆಳಿರ್ತಕ್ಕಂಥ ಈ ಒಂದು ಮೈಸೂರಿನ ಆಂಗ್ಲೋ ಮೈಸೂರು ಯುದ್ಧಗಳು ಅಂತ ಕರಿತೀವಿ. ಪ್ರಥಮ ಆಂಗ್ಲೋ ಮೈಸೂರು ಯುದ್ಧ, ಎರಡನೇ ಆಂಗ್ಲೋ ಮೈಸೂರು ಯುದ್ಧ, ಮೂರನೇ ಆಂಗ್ಲೋ ಮೈಸೂರು ಯುದ್ಧ, ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧ. ಒಂದದ್ದು ಮದ್ರಾಸ್ ಒಪ್ಪಂದ, ಎರಡನೇದ್ದು ಮಂಗಳೂರು ಒಪ್ಪಂದ, ಮೂರನೇದ್ದು ಶ್ರೀರಂಗಪಟ್ಟಣ ಒಪ್ಪಂದ. 4 ಟಿಪ್ಪು ಸುಲ್ತಾನ್ ಮರಣ ಅಪ್ಪಿದ ನಂತರ ಈ ಶ್ರೀರಂಗಪಟ್ಟಣ ಒಪ್ಪಂದದ ಮೂಲಕ ಅವರು ಮುಮ್ಮಡಿ ಕೃಷ್ಣರಾಜ ಒಡೆಯ ಸಹಾಯಕ ಸೈನ್ಯ ಪದ್ಧತಿಯನ್ನು ಸ್ವೀಕಾರ ಮಾಡ್ತಾನೆ. ಮತ್ತೆ ಒಟ್ಟಾರೆಯಾಗಿ ಕೋಲಾರ ಜಿಲ್ಲೆಯ ಬೂದಿಕೋಟೆ ಎಂಬ ಸ್ಥಳದಲ್ಲಿ ಜನ್ಮ ತಾಳಿರತಕ್ಕಂಥ ವ್ಯಕ್ತಿ ಯಾರಂದ್ರೆ ಹೈದರಾಲಿ ಎಷ್ಟನೇ ಆಂಗ್ಲೋ ಮೈಸೂರು ಯುದ್ಧ ಅಂದ್ರ ಪ್ರಥಮ ಆಂಗ್ಲೋ ಮೈಸೂರು ಯುದ್ಧ ಮತ್ತು ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಮಾಡ್ತಾನೆ. ಒಂದನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಜಯವನ್ನ ಗಳಿಸ್ತಾನೆ. ಎರಡನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಜಯವನ್ನ ಗಳಿಸುವಂತ ಸಮಯದಲ್ಲಿಯೇ ಬೆನ್ನು ಹುಣ್ಣಿನ ನೋವಿನಿಂದ ಸಿಂಗರಾಜನಪೇಟೆ ಎಂಬ ಸ್ಥಳದಲ್ಲಿ ಡಿಸೆಂಬರ್ 6, 1781ರಲ್ಲಿ ಮರಣ ಅಪ್ಪಿದ. ಅವನ ಮಗನಾಗಿರುವಂತ ಟಿಪ್ಪು ಸುಲ್ತಾನ್ ಯುದ್ಧವನ್ನ ಕಂಟಿನ್ಯೂ ಮಾಡ್ತಾನೆ. ಅಂತ ಹೈದರಾಲಿ ಜನ್ಮ ತಾಳಿದಂತ ಭೂಮಿ ಯಾವುದಂದ್ರೆ ಅದು ಯಾವುದು ಕೋಲಾರದ ಬೂದಿಕೋಟೆ ನೋಡಿ. ನಾಗಲೇ ಹೇಳಿದೆ ನಿಮಗೆ, ಕರ್ನಾಟಕ ರಾಜ್ಯದಲ್ಲಿ ಮೊದಲ ಬಾರಿಗೆ ಸೂರ್ಯೋದಯವಾಗುವಂತ ಸ್ಥಳ ಯಾವುದಂದ್ರೆ ಅದು ಕೋಲಾರ. ಮುಳಬಾಗಿಲು ಕರ್ನಾಟಕ ರಾಜ್ಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸೂರ್ಯೋದಯವಾಗುವಂತ ಸ್ಥಳ ಯಾವುದಂದ್ರ ಕೋಲಾರ ಜಿಲ್ಲೆಯ ಮುಳಬಾಗಿಲು. ದೇವಸ್ಥಾನಗಳ ಕೂಟ ಹೆಂಗಿದೆ ನೋಡಿ. ಫೇಮಸ್ ಆಗಿರುವಂತ ದೇವಸ್ಥಾನಗಳನ್ನು ಸಹ ನೋಡ್ತೀವಿ ನಾವು ಇಲ್ಲಿ ಕೋಲಾರದಲ್ಲಿ. ಯಾಕಂದ್ರೆ ಕೋಲಾರ ಅಂದ್ರೆ ಒಂದು ಕೋಲಾರಮ್ಮ ದೇವಾಲಯ ಅಂತ ಕರಿತೀವಿ. ಫೇಮಸ್ ಕೋಲಾರಮ್ಮ ದೇವಾಲಯ ಯಾರ ಕಾಲದಲ್ಲಿ ನಿರ್ಮಾಣ ಆಗಿದೆ ಅಂತ ಪ್ರಶ್ನೆ ಕೇಳಿದ್ದಾನೆ. ಕೋಲಾರಮ್ಮ ದೇವಾಲಯ ಯಾರ ಕಾಲದಲ್ಲಿ ನಿರ್ಮಾಣವಾಗಿದೆ ಅಂದ್ರೆ ಗಂಗರ ಕಾಲದಲ್ಲಿ ಕೋಲಾರಮ್ಮ ದೇವಾಲಯ ನೋಡಿ. ಭಾರತ ದೇಶದ ಒಂದು ಪ್ರಸಿದ್ಧವಾಗಿರುವಂತ ನಗರ. ಇಲ್ಲಿ ಕಂಡು ಬರುವಂತ ಪ್ರಸಿದ್ಧವಾದ ದೇವಾಲಯ ಯಾವುದಂದ್ರೆ ಸೋಮೇಶ್ವರ ದೇವಾಲಯವನ್ನು ಕಾಣ್ತೀವಿ. ಸೋಮೇಶ್ವರ ದೇವಾಲಯ ಫೇಮಸ್. ಸೋಮೇಶ್ವರ ದೇವಸ್ಥಾನ 14ನೇ ಶತಮಾನದ ವಿಜಯನಗರ ಕಾಲದ ಶೈಲಿಯನ್ನು ಕೂಡ
ಕೋಲಾರದಲ್ಲಿ ಒಂದು ಊರು ಬಹಳ ಪಾನಿಪುರಿ ಫೇಮಸ್ ಇದೆ, ಯಾರು ಹೇಳ್ತಾರೆ? ಕೋಲಾರದಲ್ಲಿ ಒಂದು ಊರು ಬಹಳಷ್ಟು ಫೇಮಸ್ ಇದೆ ಪಾನಿಪುರಿ, ಯಾರು ಹೇಳ್ತಾರೆ? ಎಕ್ಸಲೆಂಟ್, ಬಂಗಾರಪೇಟೆ. ನೋಡಿ, ಬಂಗಾರಪೇಟೆಯ ಪಾನಿಪುರಿ ಅಂದ್ರೆ ಬಹಳಷ್ಟು ಫೇಮಸ್. ಅಲ್ಲಿ ಟಮಾಟೆ ಆಗಿರಬಹುದು. ಬಂಗಾರಪೇಟೆಯ ಪಾನಿಪುರಿ ಇಡೀ ನಮ್ಮ ರಾಜ್ಯದಲ್ಲಿ ಅತ್ಯಂತ ಪ್ರಸಿದ್ಧಿಯಾಗಿರುವಂತ ಸ್ಥಳ ಅದು, ಕೋಲಾರ ಜಿಲ್ಲೆ ಪಾನಿಪುರಿ. ಮುಂದಿನ ದಿನಮಾನಗಳಲ್ಲಿ ಅದನ್ನು ಕೂಡ ನಾವು GI ಟ್ಯಾಗ್ ಸೇರಿಸೋಣ. ಪಾನಿಪುರಿಯನ್ನ ಹೊಡೆದ್ರಲಕ್ಕ ಗುಗಳಂಗ್ ಹೊಡಿತಾರ ಪಾನಿಪುರಿ. ಅವಕ್ಕಂದ್ ಬಿಡುದು. ನೋಡಿ, ಕೋಲಾರದಲ್ಲಿ ಕಂಡು ಬರುವಂತ ಪ್ರಸಿದ್ಧವಾದ ದೇವಾಲಯ ಯಾವ್ದಂದ್ರ ಕೋಲಾರಮ್ಮ ದೇವಸ್ಥಾನ ಫೇಮಸ್. ಕೋಲಾರಮ್ಮ ದೇವಸ್ಥಾನ ಯಾರ ಕಾಲದಲ್ಲಿ ನಿರ್ಮಾಣಗೊಂಡಿದೆ ಅಂತಂದ್ರೆ ಗಂಗರ ಕಾಲದಲ್ಲಿ. ಅಂತರಗಂಗೆ. ಕೋಲಾರದಲ್ಲಿ ಕಂಡು ಬರುವಂತ ಸೋಮನಾಥೇಶ್ವರ ದೇವಾಲಯ, ಮುಖ್ಯ ರಚನೆ ವಿಜಯನಗರ ಕಾಲದಲ್ಲಿ ವಾಸ್ತುಶಿಲ್ಪವನ್ನು ಹೊಂದದ. KH ಮುನಿಯಪ್ಪ ಅವರು ಕೋಲಾರ ಸಂಸತ್ತಿನ ಸದಸ್ಯರು. KC ರೆಡ್ಡಿ ಅವರು, ಹೈದರ್ ಅಲಿ, DV ಗುಂಡಪ್ಪ ಅವ್ರ ಬಗ್ಗೆ ಹೇಳಿನಿ ಈಗಾಗಲೇ. ಹೈದರ್ ಅಲಿ, DV ಗುಂಡಪ್ಪ ಅವರು ಇದನ್ ಕೇಳಿದ್ದಾನೆ. ಕ್ಯಾಸಂಬಳ್ಳಿ ಚೆಂಗಲ್ರಾಯ ರೆಡ್ಡಿ. KC ರೆಡ್ಡಿಯ ಪೂರ್ಣ ಹೆಸರನ್ನು ಕೇಳ್ಯಾನ. PC ನಮ್ಮ ಹೆಮ್ಮೆ ಇಲಾಖೆ PC ಎಕ್ಸಾಮ್ ಕೇಳ್ಯಾನ. KC ರೆಡ್ಡಿಯ ಪೂರ್ಣ ಹೆಸರೇನು? ಮಧ್ಯಪ್ರದೇಶದ 3ನೇ ರಾಜ್ಯಪಾಲರಾಗಿ ಸೇವೆಯನ್ನು ಮಾಡಿರ್ತಕ್ಕಂಥ ವ್ಯಕ್ತಿ KC ರೆಡ್ಡಿ ಅವರು. ಕ್ಯಾಸಂಬಳ್ಳಿ ಚೆಂಗಲ್ರಾಯ ರೆಡ್ಡಿ. ತಲಕಾಡು ಎಂಬ ಪ್ರದೇಶ ಈ ಕೆಳಗಿನ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತದೆ? ತಲಕಾಡು ಎಂಬ ಪ್ರದೇಶ ಈ ಕೆಳಗಿನ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತದೆ? ತಲಕಾಡು ಎಂಬ ಪ್ರದೇಶ ಈ ಕೆಳಗಿನ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತದೆ? ತಲಕಾಡು ಮರಳಾಗಲಿ, ಮಾಲಂಗಿ ಮಡುವಾಗಲಿ, ಮೈಸೂರಿನ ಒಡೆಯರಿಗೆ ಮಕ್ಕಳಿಲ್ಲದಂಗಾಗಲಿ ಅಂತೇಳಿ ಶಾಪ ಹಾಕಲಾಯಿತು. ಹಾಗಾದ್ರೆ ಪ್ರಸಿದ್ಧವಾಗಿರುವಂತ ತಲಕಾಡು ಮರುಭೂಮಿ ಎಲ್ಲಿದೆ ಅಂತಂದ್ರೆ ಅದು ಮೈಸೂರಿನಲ್ಲಿ ಕಂಡು ಬರ್ತದೆ. ನೋಡಿ, ತಲಕಾಡು ಎಲ್ಲಿದೆ ಅಂದ್ರೆ ಮೈಸೂರು, ನೆನ್ಪಿಡಿ, ವೆರಿ ಇಂಪಾರ್ಟೆಂಟ್. ತಲಕಾಡು ಎಂಬ ಪ್ರದೇಶ ಈ ಕೆಳಗಿನ ಯಾವ ಸ್ಥಳದಲ್ಲಿ ಕಂಡು ಬರುತ್ತದೆ ಅಂದ್ರೆ ಮೈಸೂರು. ತಲಕಾಡು ಮರಳಾಗಲಿ, ಮಾಲಂಗಿ ಮಡುವಾಗಲಿ, ಮೈಸೂರಿನ ಒಡೆಯರಿಗೆ ಗಂಡು ಸಂತಾನ ಇಲ್ಲಾರ್ದಂಗಾಗಲಿ ಅಂತ ಶಾಪ ಹಾಕ್ತಾರೆ. ಯಾರಂದ್ರೆ ಆಲ್ವೇಲಮ್ಮ. ರಾಜ ಒಡೆಯರ ಹೆಂಡತಿಯಾಗಿರುವಂತ ಮಲ್ಲಮ್ಮ, ನಿಮ್ಗೆಲ್ಲ ಆ ಸ್ಟೋರಿ ಗೊತ್ತದ. ತಲಕಾಡು ಮರಳಾಗಲಿ, ಮಾಲಂಗಿ ಮಡುವಾಗಲಿ, ಮೈಸೂರಿನ ಒಡೆಯರಿಗೆ ಗಂಡು ಸಂತಾನ ಇಲ್ಲಾರ್ದಂಗಾಗಲಿ ಶಾಪ ಹಾಕ್ತಾರೆ. ಈ ಕೆಳಗಿನ ಯಾವುದು ಗಂಗರ ಪ್ರಥಮ ರಾಜಧಾನಿಯಾಗಿತ್ತು? ಗಂಗರ ಪ್ರಥಮ ರಾಜಧಾನಿ ಯಾವುದು? ಮೈಸೂರು, ಕೋಲಾರ, ರಾಮನಗರ, ಚಿಕ್ಕಬಳ್ಳಾಪುರ. ಎಕ್ಸಲೆಂಟ್. ಕೋಲಾರ ರೈಟ್ ಆನ್ಸರ್. ನೋಡಿ, ಕೋಲಾರದ ಮೊದಲ ಹೆಸರು ಏನಂದ್ರ ಕೋಲಾಲ ಅಂತ ಕರಿತೀವಿ. ಕೋಲಾರದ ಮೊದಲ ಹೆಸರು ಕೋಲಾಲ. ಪ್ರಾಚೀನ ಕರ್ನಾಟಕದ ಇತಿಹಾಸದಲ್ಲಿ ಕರ್ನಾಟಕ ರಾಜ್ಯವನ್ನು ಅತ್ಯಂತ ಸುದೀರ್ಘವಾಗಿ ಆಳ್ವಿಕೆ ಮಾಡಿದಂತ ಮನೆತನ ಅಂದ್ರೆ ಗಂಗ ಮನೆತನ. ಗಂಗ ಮನೆತನದ ಸ್ಥಾಪಕ ಯಾರು ಅಂದ್ರೆ ದಡಿಗ ಮತ್ತು ಮಾಧವ ಅಲ್ಲ. ಗಂಗ ಮನೆತನದ ಸ್ಥಾಪಕನಾಗಿರುವಂತ ದಡಿಗ ಮತ್ತು ಮಾಧವ. ಗಂಗ ಮನೆತನದ ರಾಜ್ಯ ಲಾಂಛನ ಅಂದ್ರ ಮದಗಜ, ಮದ ಏರಿದ ಆನೆ. ಗಂಗ ಮನೆತನ ಬೆಂಬಲಿಸಿದಂತ ಸಾಮ್ರಾಜ್ಯ ಅಥವಾ ಧರ್ಮ ಯಾವುದಂದ್ರೆ ಜೈನ ಧರ್ಮ. ಯಾಕೆ ಅಂದ್ರೆ ಜೈನ ಧರ್ಮದ ಗುರುಗಳಾಗಿರುವಂತ ಸಿಂಹನಂದಿ ಅನ್ನುವಂತ ಗುರುಗಳು, ಸಿಂಹನಂದಿ. ಆ ಸಿಂಹನಂದಿ ಎಂಬ ಗುರುಗಳ ಆಶೀರ್ವಾದದಿಂದ, ಅವರ ಪ್ರೇರಣೆಯಿಂದ ಈ ಒಂದು ಗಂಗ ಮನೆತನ ಸ್ಥಾಪನೆ ಆಯಿತು. ಗಂಗ ಮನೆತನವು ಕಾಲ ಕಾಲಕ್ಕೆ ತಕ್ಕಂತೆ ತಮ್ಮ ರಾಜಧಾನಿಯನ್ನು ಬದಲಾವಣೆ ಮಾಡ್ತಾ ಬಂದ್ರು. ಆರಂಭದಲ್ಲಿ ಕೋಲಾಲ, ನಂತರ ಮಾಕುಂದ, ಮಾನ್ಯಪುರ ಮತ್ತೆ ತಲಕಾಡು. ಕಾಲ ಕಾಲಕ್ಕೆ ತಕ್ಕಂತೆ ತಮ್ಮ ರಾಜಧಾನಿಯನ್ನ ಬದಲಾವಣೆ ಮಾಡಿಕೊಂಡು ಪ್ರಾಚೀನ ಕಾಲದಲ್ಲಿ ಕರ್ನಾಟಕ ರಾಜ್ಯವನ್ನ ಕ್ರಿಸ್ತಶಕ 350ರಿಂದ 1004ರವರೆಗೆ ಪ್ರಾಚೀನ ಕಾಲದ ಇತಿಹಾಸದಲ್ಲಿಯೇ ಅತ್ಯಂತ ಸುದೀರ್ಘವಾಗಿ ಆಳ್ವಿಕೆ ಮಾಡಿದಂತ ಮನೆತನ ಅಂದ್ರೆ ಅದು ಗಂಗ ಮನೆತನ ಅಂತ ಕರಿತೀವಿ. ಗಂಗರು ಉತ್ತರ ಭಾರತದಿಂದ ದಕ್ಷಿಣ ಭಾರತಕ್ಕೆ ಆಗಮಿಸಿ ಈ ಒಂದು ಸಾಮ್ರಾಜ್ಯವನ್ನು ಕಟ್ಟುವಲ್ಲಿ ಯಶಸ್ವಿಯಾಗಿರುವಂತ ಮನೆತನ ಅಂದ್ರೆ ಗಂಗ ಮನೆತನ.
ಗಂಗ ಮನೆತನದ ಸ್ಥಾಪಕ ಅಂದ್ರ ದಡಿಗ ಮತ್ತು ಮಾಧವ. ದಡಿಗ ಸಿಂಹನಂದಿಯ ಪರಮ ಶಿಷ್ಯನಾಗಿದ್ದ. ಹಾಗಾದ್ರೆ ಸಿಂಹನಂದಿಯ ಪರಮ ಶಿಷ್ಯನಾಗಿರುವಂತ ದಡಿಗ ಅತಿ ಹೆಚ್ಚು ಗುರುಗಳ ಮಾತಂದ್ರೆ ಒಟ್ಟ ಮೀರ್ತಾ ಇರಲಿಲ್ಲ, ಅಷ್ಟು ಗುರುವಿನ ಪರಮ ಶಿಷ್ಯನಾಗಿದ್ದ. ಒಂದಿನ, 2 ದಿನ, 3 ದಿನ, 4 ದಿನ ನೋಡಿ 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 ಗುರುಗಳಂತಾರೆ. ಒಂದು ದಿನ ಈ ಒಂದು ಶ್ರೀಗಂಧದ ಮರ ಇತ್ತು. ಆ ಶ್ರೀಗಂಧದ ಮರದ ಕೆಳಭಾಗದಲ್ಲಿ ನಿಂತಿರ್ತಕ್ಕಂಥ ಸಿಂಹನಂದಿ ಹೇಳ್ತಾನೆ, ಮರದ ಟೊಂಗೆಯೊಂದನ್ನ ಕಡಿ ಅಂತ ಹೇಳ್ತಾನೆ. ಆ ಮರದ ಟೊಂಗೆಯೊಂದನ್ನ ಕಡಿ ಅಂದಾಗ ಮರದ ಟೊಂಗೆ ಕಡಿತಾರೆ. ಕಡಿದ ತಕ್ಷಣ ಏನಾಗ್ತಂದ್ರೆ ಅದು ಕಾವೇರಿ ನದಿಗುಂಟ ಬೀಳುತ್ತದೆ. ಕಾವೇರಿ ನದಿಗುಂಟ ಬೀಳುತ್ತದೆ, ನೆನ್ಪಿಡಿ. ಯಾವಾಗ ಕಾವೇರಿ ನದಿಗುಂಟ ಬೀಳುತ್ತದೆಯೋ ಆ ಸಮಯದಲ್ಲಿ ಸಿಂಹನಂದಿ ಹೇಳ್ತಾರೆ, ಯಾರಿಗಂದ್ರೆ ತಮ್ಮ ಶಿಷ್ಯನಾಗಿರುವಂತ ದಡಿಗನಿಗೆ ಹೇಳ್ತಾರೆ, ದಡಿಗ ಈ ಒಂದು ಕಾವೇರಿ ನದಿಗುಂಟ ನಿನ್ನ ಸಾಮ್ರಾಜ್ಯವನ್ನ ಕಟ್ಟು ಅಂತಂದಾಗ, ಆಯ್ತು ಗುರುವೆ ಅಂತೇಳಿ ಬಡದಾಡಿ ಬಂದು, ಕಾವೇರಿಯ ಗುಂಟ ಯಾವ ಸ್ಥಳ ಅಂದ್ರ ಕೋಲಾರ ಅಂತ ಕರಿತೀವಿ. ಕೋಲಾರ ಅಂದ್ರು ಒಂದೇ, ಕೋಲಾಲ ಅಂತಂದ್ರು ಒಂದೇ. ಈ ಕೋಲಾಲದಲ್ಲಿ ತಮ್ಮ ಸಾಮ್ರಾಜ್ಯವನ್ನ ಕಟ್ಟಿ ಆಳ್ವಿಕೆಯನ್ನ ಮಾಡುವಂತ ಸಮಯದಲ್ಲಿ ಕೋಲಾರ ಮತ್ತು ಮೈಸೂರದ ಬುಡಕಟ್ಟು ಜನಾಂಗ, ಆ ಕೋಲಾರ ಮತ್ತು ಮೈಸೂರದ ಬುಡಕಟ್ಟು ಜನಾಂಗ ಯಾವಂದ್ರ ಬಾಣ ಜನಾಂಗ, ಬೃಹತ್ ಬಾಣರು ಅಂತ ಕರೀತಾರೆ. ಆ ಬೃಹತ್ ಬಾಣರು ಏನ್ ಮಾಡಕತ್ರಪ್ಪ ಅಂತಂದ್ರೆ ಈ ದಡಿಗ ಮತ್ತು ಮಾಧವನಿಗೆ ಒಳ್ಳೆ ಶುರು ಮಾಡಿದ್ರು. ಹೊಳ್ಳಿ, ಬಡಿಗಿ, ಕುಡುಗೋಲ, ಕಪ್ಪಿ, ಕೈಯಕ್ಕ ಏನು ಮೇನ್ಸಿದ ಖಾರ, ಉಪ್ಪ, ಬಳ್ಳು ಒಳ್ಳೆ ಅವನ್ ದಡಿಗಂದ ಸುಮ್ಮ ಗುರುವಿನ ಶಿಷ್ಯ ಮಾಡ್ಕೊಂಡು ಆ ಗುರುವಿನ ಬಳಿ ಇದ್ದೆ. ನಮ್ಮ ಸಿಂಹನಂದಿ ಗುರುಗಳ ಕಡೆ ಆರಾಮ್ ಮಧ್ಯಾಹ್ನದ ಮಠದಾಗ ಅನ್ನ ಸಾರ, ಮತ್ ಸಾಯಂಕಾಲ ಮುದ್ದೆ, ಮತ್ ಮುಂಜಾನೆ ಇಷ್ಟ ನಾಷ್ಟ, ಒಂಚೂರು ಟಿಫಿನ್ ಮಾಡಿಬಿಟ್ಟು ಆರಾಮ್ ಇರ್ತಾ ಇದ್ದೆ ಅಂತಿದ್ದಾವ. ಯಾರು? ದಡಿಗ. ಇದಂತದ ಕರುಮರಯ್ಯ, ನನಗೆ ಯಾವ ಸಾಮ್ರಾಜ್ಯ ಬೇಕು, ಸುಮ್ಮ ಆರಾಮ್ ಇದ್ದೆ ಅಂತ ಹಳ್ಳಿ ಓಡ್ಕೋತ ಬಂದ್ ಹೇಳಿದ, ಗುರುವೇ ಗುರುವೇ ದನಕ್ ಕೊಡದ ಹೊಡಿತಾರ ಗುರುವೇ, ಅವರು ಬಾಳ ಡೇಂಜರ್ ಅದರ. ಹೊಡೆದರ್ಲಕ್ಕನ್ ಏನು ಬಿದ್ರ ಭಯಂಕರ ಏಟು ಬರ್ತಾವ. ಅವಾಗ ಸಿಂಹನಂದಿ ಹೇಳ್ತಾನೆ, ನನ್ನ ಶಿಷ್ಯನಾಗಿ ನೀನು ಒಬ್ಬ ದಾಳಿ ಮಾಡಿದಂತ ಸಮಯದಲ್ಲಿ ದಾಳಿಯನ್ನು ಸಮರ್ಥವಾಗಿ ಹತ್ತಿಕ್ಕಾಗಲ್ಲ ಅಂತಂದ್ರ ನೀಯಾ ಶಿಷ್ಯನ ಕೂಡಿ ಹೋಗು, ನನ್ನ ಹೆಸರು ಹೇಳು ಆ ಭಾಗದ ಜನತೆಗೆ, ಆ ಭಾಗದ ರೈತರಿಗೆ ನನ್ನ ಹೆಸರು ಹೇಳು, ನನ್ನ ಹೆಸರು ಹೇಳುವುದರ ಮೂಲಕ ಆ ಭಾಗದ ರೈತರು ಒಂದಾಗ್ತಾರಂದಾಗ ಆಯ್ತು ಗುರುವೆ ಅಂತ ಹೇಳಿ ಮುಖ ಸಪ್ಪು ಮಾಡ್ಕೊಂಡು ಬರ್ತಾನೆ. ಇಲ್ಲಿರುವಂತ ರೈತರು ಹೇಳ್ತಾನೆ, ಎಷ್ಟು ರೈತರು ಒಂದಾಗ್ತಾರಂದ್ರ 96,000 ರೈತರು ಒಂದಾಗ್ತಾರ. 96,000 ರೈತರು ಒಂದಾಗಿ ಈ ಬೃಹತ್ ಬಾಣರನ್ನ ಸದೆ ಬಡಿಯುವುದರ ಮೂಲಕ ಬೃಹತ್ ಬಾಣರನ್ನ ಉಳ್ಳಾಡ್ಸಿ ಬೃಹತ್ ಬಾಣರನ್ನ ಹೊಡೆಯುವಲ್ಲಿ ಯಶಸ್ವಿಯಾಗಿರುವಂತ ವ್ಯಕ್ತಿಗಳು ಯಾರಂದ್ರೆ ದಡಿಗ ಸಂಪೂರ್ಣವಾಗಿ ಇವರನ್ನ ನಾಶ ಮಾಡ್ತಾನೆ. ಆ ಸಮಯದಲ್ಲಿ ದಡಿಗನಿಗೆ ಬಂದಿರತಕ್ಕಂಥ ಬಿರುದು ಏನು ಅಂತಂದ್ರೆ ಬಾಣವಂಶ ವನದಾವಾನಲ್ ಅನ್ನುವಂತ ಬಿರುದು. ಬಾಣವಂಶ ವನ ದಾವಾನಲ ಎಂಬ ಬಿರುದನ್ನು ಪಡೆದುಕೊಂಡ, ಅಥವಾ ಬಾಣರ ಕುಲನಾಶಕ ಎಂಬ ಬಿರುದನ್ನು ಪಡೆದುಕೊಂಡ. ಆ ಉದ್ದೇಶಕ್ಕಾಗಿ ಗಂಗಾ ಮನೆತನಕ್ಕಿರುವ ಇನ್ನೊಂದು ಹೆಸರೇ 96,000 ನಾಡಿಗರು ಅಂತ ಕರೀತಾರೆ. ನೆನಪಿಡಿ, ಗಂಗಾ ಮನೆತನಕ್ಕಿರುವ ಇನ್ನೊಂದು ಹೆಸರೇ 96,000 ನಾಡಿಗರು. ಬಹಳ ಸಲ ಫೇಮಸ್ ಆಗಿರುವ ಪ್ರಶ್ನೆ, ಯಾವ ಮನೆತನವನ್ನ 96,000 ನಾಡಿಗರು ಎಂದು ಕರೆಯುತ್ತಾರೆ ಅಂದ್ರೆ ಗಂಗಾ ಮನೆತನ. ಗಂಗಾ ಮನೆತನಕ್ಕಿರುವ ಇನ್ನೊಂದು ಹೆಸರೇ 96,000 ನಾಡಿಗರು ಅಂತ ಕರೀತಾರೆ. ಚಂದ ಇದೆಯಲ್ಲ ಕತೆ.